ಆತ್ಮೀಯ ಕರ್ನಾಟಕದ ಸ್ಪರ್ಧಾ ಮಿತ್ರರಿಗೂ ನನ್ನ ಸಂಜೆಯ ಶುಭಾಶಯಗಳು. ಆತ್ಮೀಯ ಸ್ಪರ್ಧಾ ಮಿತ್ರರೇ, ನೀವು ಈ ಒಂದು ಸಸಿಯನ್ನು 1 ಲಕ್ಷ ಸಸಿಯನ್ನು ನೆಟ್ಟು ಬೆಳೆಸುವಂಥ ಅಭಿಯಾನದಲ್ಲಿ ಪಾಲ್ಗೊಳ್ಳಬೇಕು. ಕಾರಣ ಈ ಒಂದು ಸಸಿಗಳನ್ನು ನೆಟ್ಟು ಬೆಳೆಸುವುದರಿಂದ ಏನಾಗ್ತದೆ ಅಂತ ಹೇಳಿ ನೋಡಿದಾಗ ಸಮಾಜಕ್ಕೆ ನೀವು ನೀಡತಕ್ಕಂಥ ಒಂದು ಕೊಡುಗೆ ಯಾವ ರೀತಿ ಕೊಡುಗೆ ಅಂತ ಹೇಳಿ ನೋಡಿದಾಗ ಈ ಒಂದು ಭೂಮಿಯ ವಾತಾವರಣದಲ್ಲಿ ಬದುಕತಕ್ಕಂತಹ ಪ್ರತಿಯೊಂದು ಜೀವಿಗಳಿಗೆ ಏನು ದೊರೀತದಪ್ಪ ಅಂತ ಹೇಳಿ ನೋಡಿದ್ರೆ ಆಕ್ಸಿಜನ್ ದೊರೆಯುತ್ತದೆ ಅಂತ ಹೇಳ್ತಾ ಇದೀವಿ. ಈ ರೀತಿ ನೀವು ಒಂದು ಜೀವಿಗೆ ಏನು ಮಾಡ್ತಾ ಇದ್ರಿ, ಸಹಾಯ ಮಾಡಿದಾಗೆ ಆಗ್ತದ. ಅದಕ್ಕಾಗಿ ದಯವಿಟ್ಟು ಸಂತೋಷ್ ಲಾಡ್ ಸರ್ ಅವರ ಒಂದು ಜನ್ಮದಿನದ ಅಂಗವಾಗಿ ತಾವೆಲ್ಲರೂ ಏನು ಮಾಡಬೇಕಪ್ಪ ಅಂತ ಹೇಳಿ ನೋಡಿದಾಗ 1 ರೂಪಾಯಿನ ನೀಡುವ ಬದಲಿಗೆ ಒಂದು ಸಸಿಯನ್ನು ನೆಟ್ಟು ಅವರೇ ಆ ಒಂದು ಫೋಟೋನ ಕ್ಲಿಕ್ ಮಾಡಿಬಿಟ್ಟು ನೀವೇನು ಮಾಡ್ರಿ ಅಂತ ಹೇಳಿ ನೋಡಿದಾಗ ಸಂತೋಷ್ ಲಾಡ್ ಸರ್ ಅವರ ಒಂದು ಇನ್ಸ್ಟಾಗ್ರಾಮ್ ಪೇಜಿಗೆ ಆ ಒಂದು ಫೋಟೋವನ್ನು ಕಳಿಸೋದ್ರ ಮೂಲಕ ಈ ಒಂದು ಜನ್ಮದಿನವನ್ನು ಅವರೇ ಆಚರಿಸ್ಕೊಳ್ತಾ ಇದ್ದಾರೆ. ಸಂತೋಷ್ ಲಾಡ್ ಸರ್ ಅವರು ಈ ವರ್ಷ ವಿಶೇಷವಾಗಿ ಅವ್ರಿಗೆ 1 ಲಕ್ಷ ಯಾಕಪ್ಪ ಅಂತೇಳಿ ನೋಡಿದಾಗ ಸಾಮಾನ್ಯವಾಗಿ ನಾವು 2ನೇ ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ನೋಡಿದ್ದೀವಿ. ಅವ್ರಿಗೆ ಪ್ರತಿಯೊಂದು ಜೀವಿಗೆ ಆಮ್ಲಜನಕದ ಕೊರತೆ ಆಗ್ತಾ ಇತ್ತು. ಅವ್ರಿಗೆ ನಾವು ಕೇಳ್ತಾ ಇದ್ದೀವಿ, ಆಮ್ಲಜನಕದ ಟ್ಯಾಂಕ್ಗಳು ಬರ್ತಾ ಇದ್ದವು, ಸ್ಟಾಪ್ ಆದವು, ಬರಲಿಲ್ಲ ಹಾಸ್ಪಿಟ್ಲ್ಗಳಿಗೆ, ಈ ರೀತಿ ಒಂದು ಸಮಸ್ಯೆಯನ್ನು ನೋಡಿದ್ದೀವಿ. ಇದು ಯಾಕೆ ಆಗ್ತಾ ಇತ್ತು ಅಂತೇಳಿ ನೋಡಿದಾಗ ಆಮ್ಲಜನಕದ ಕೊರತೆ ಉಂಟಾಗ್ತಾ ಇತ್ತು. ಈ ಆಗಬಾರದು ಅನ್ನೋ ಉದ್ದೇಶದಿಂದ ಈ ಒಂದು ಅಭಿಯಾನವನ್ನು ನಡೆಸ್ತಾ ಇದ್ದಾರೆ. ತಾವೆಲ್ಲರೂ ದಯವಿಟ್ಟು ಸಹಕರಿಸಬೇಕು. ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಿನ್ನೆ ಕ್ಲಾಸಲ್ಲಿ ನಾವು ಈ ಒಂದು ರಕ್ತದ ಬಗ್ಗೆ ಮಾಹಿತಿ ನೋಡ್ತಾ ಬರ್ತಾ ಇದ್ದೀವಿ. ರಕ್ತದಲ್ಲಿರ್ತಕ್ಕಂತಹ ಪ್ರಮುಖ ಕಣಗಳ ಬಗ್ಗೆ ಮಾಹಿತಿ ನೋಡ್ತಾ ಬರ್ತಾ ಇದ್ದೀವಿ. ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು, ಅದೇ ರೀತಿ ಕಿರುತಟ್ಟೆಗಳ ಬಗ್ಗೆ ಮಾಹಿತಿ ನೋಡಿದ್ದೀವಿ. ದೆನ್ ನೆಕ್ಸ್ಟ್ ಆ ಒಂದು ಎಲ್ಲಾ ಕಣಗಳ ಲಕ್ಷಣಗಳ ಬಗ್ಗೆ ಕೂಡ ಮಾಹಿತಿ ನೋಡ್ತಾ ಬರ್ತಿದ್ದೀವಿ. ಅದೇ ರೀತಿ ನೋಡ್ರಿ, ರಕ್ತದಲ್ಲಿ ಇನ್ನೊಂದು ಪದಾರ್ಥ ಕಂಡು ಬರ್ತದ, ಅದನ್ನೇ ರಕ್ತದ ಪ್ಲಾಸ್ಮಾ ಅಂತ ಹೇಳ್ತೀವಿ ನಾವು. ಹೌದ್ರಿ, ಅದನ್ನೇ ಬ್ಲಡ್ ಪ್ಲಾಸ್ಮಾ ಅಂತ ಹೇಳಿ ಕೊಡ್ತಾ ಇದೀವಿ, ರಕ್ತದ ಪ್ಲಾಸ್ಮಾ. ಈ ಒಂದು ಪ್ಲಾಸ್ಮಾ ನಿನ್ನೆ ನೋಡಿದ್ವಿ ಕ್ಲಾಸಲ್ಲಿ ಎಷ್ಟು ಪ್ರತಿಶತ ಕಂಡು ಬರುತ್ತದೆ ಅಂತ ಹೇಳಿ ನೋಡಿದಾಗ ರಕ್ತದಲ್ಲಿ 55% ಕಂಡು ಬರ್ತದೆ, 55% ಕಂಡು ಬರುತ್ತದೆ. ಹಾಗಾಗಿ ಈ ಒಂದು ರಕ್ತದ ಪ್ರಮುಖ ಘಟಕ ಯಾವುದಪ್ಪ ಅಂತ ಹೇಳಿ ನೋಡಿದರೆ ರಕ್ತದ ಪ್ರಮುಖ ಘಟಕ ರಕ್ತದ ಪ್ಲಾಸ್ಮಾ ಅಂತ ಹೇಳ್ತಾ ಇದೀವಿ. ರಕ್ತದ ಪ್ರಮುಖ ಘಟಕವಾಗಿದೆ. ಈ ಒಂದು ಪ್ಲಾಸ್ಮಾ ಯಾವ ರೂಪದಲ್ಲಿ ಕಂಡು ಬರುತ್ತದೆ ಅಂತ ಹೇಳಿ ನೋಡಿದಾಗ ದ್ರವ ರೂಪದಲ್ಲಿ ಅಂತ ಹೇಳ್ತೀವಿ. ದ್ರವ ರೂಪದಲ್ಲಿ ಕಂಡು ಬರುತ್ತದೆ, ಪ್ರಮುಖ ಘಟಕವಾಗಿದೆ ಪ್ಲಾಸ್ಮಾ ಅಂತ ಹೇಳ್ತಾ ಇದೀವಿ. ಇಲ್ಲಿ ನೋಡ್ರಿ, ಈ ಒಂದು ರಕ್ತದ ಪ್ಲಾಸ್ಮಾ ಅಂತ ಹೇಳಿ ನೋಡಿದಾಗ ಇದರ ಪ್ರಮುಖ ಕಾರ್ಯ ಏನಪ್ಪಾ ಅಂತ ಕೇಳಿದಾಗ ನಾವು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ನೋಡಿದೀವಿ. ರಕ್ತದ ಬೇಸಿಕ್ ಪಾಯಿಂಟ್ ಅಂತೇಳಿ ನೋಡಿದಾಗ ರಕ್ತದ ಕೆಲಸ ಏನು ಅಂತ ಹೇಳಿ ನೋಡಿದ್ರೆ ಗ್ಲೂಕೋಸ್ ಮತ್ತು ಆಮ್ಲಜನಕವನ್ನು ದೇಹದ ಅಂಗಗಳಿಗೆ ಸರಬರಾಜು ಮಾಡುವಂತ ಒಂದು ಕೆಲಸ ಮಾಡ್ತದೆ ಅಂತ ಹೇಳಿ ನೋಡಿದೀವಿ. ಅಲ್ಲಿ ಆಮ್ಲಜನಕವನ್ನು ಸರಬರಾಜು ಮಾಡುತ್ತವೆ ಕೆಂಪು ರಕ್ತ ಕಣಗಳು. ಹಾಗಾದ್ರೆ ಗ್ಲೂಕೋಸ್ ಅನ್ನ ಸರಬರಾಜು ಮಾಡುವುದು ಯಾವುದಪ್ಪ ಅಂತ ಕೇಳಿದಾಗ ರಕ್ತದ ಪ್ಲಾಸ್ಮಾ ಅಂತ ಹೇಳ್ತಾ ಇದೀವಿ. ಈ ರೀತಿ ಒಂದು ಕಾರ್ಯ ಏನಪ್ಪಾ ಅಂತ ಹೇಳಿ ನೋಡಿದ್ರೆ ಕಾರ್ಬೋಹೈಡ್ರೇಟ್ಸ್, ವಿಟಮಿನ್ಸ್, ಎಂಜೈಮ್ಸ್, ಪ್ರೋಟೀನ್ಸ್, ದೆನ್ ನೆಕ್ಸ್ಟ್ ಒಂದು ಲಿಪಿಡ್ಸ್ ಅಂತ ಹೇಳ್ತಾ ಇದ್ದೀವಿ. ಈ ರೀತಿ ಎಲ್ಲ ಒಂದು ರಾಸಾಯನಿಕ ಅಂಶಗಳನ್ನು ಏನು ಮಾಡ್ತದೆ ಅಂತ ಹೇಳಿದಾಗ ದೇಹದ ಅಂಗಗಳಿಗೆ ತಲುಪಿಸುವಂತ ಒಂದು ಕೆಲಸ ಮಾಡ್ತದ ರಕ್ತದ ಪ್ಲಾಸ್ಮಾ ಅಂತ ಹೇಳ್ತಾ ಇದೀವಿ. ಇಲ್ಲಿ ಪ್ರಮುಖವಾಗಿ ಗ್ಲೂಕೋಸ್ ಅಂತೇಳಿ ಬಂದಾಗ ಗ್ಲೂಕೋಸ್ ಯಾವ್ದ್ರ ಒಂದು ಘಟಕ ಅಂತ ಹೇಳಿದಾಗ ಕಾರ್ಬೋಹೈಡ್ರೇಟ್ ನ ಒಂದು ಘಟಕ ಅಂತ ಹೇಳ್ತಾ ಇದೀವಿ. ಅಂದರೆ ಗ್ಲೂಕೋಸ್ ಏನಾಗಿದೆ ಅಂತೇಳಿ ನೋಡಿದಾಗ ಒಂದು ಕಾರ್ಬೋಹೈಡ್ರೇಟ್ ಆಗಿದೆ ಅಂತ ಹೇಳ್ತಾ ಇದೀವಿ. ಕಾರ್ಬೋಹೈಡ್ರೇಟ್ ಅನ್ನ ಕನ್ನಡದಲ್ಲಿ ಶರ್ಕರ ಅಂತ ಕರಿತೀವಿ ನಾವು. ಕಾರ್ಬೋಹೈಡ್ರೇಟ್ ಅನ್ನ ಕನ್ನಡದಲ್ಲಿ ಶರ್ಕರ ಅಂತೇಳಿ ಕರಿತಾ ಇದೀವಿ. ಹಾಗಾದ್ರೆ ಗ್ಲೂಕೋಸ್ ಏನಾಗಿದೆ ಅಂತ ಕೇಳಿದ್ರೆ ಒಂದು ಶರ್ಕರವಾಗಿದೆ ಅಂತ ಹೇಳಿ ನೋಡ್ತಾ ಇದೀವಿ. ಈ ರೀತಿ ಕಾರ್ಬೋಹೈಡ್ರೇಟ್ಸ್, ವಿಟಮಿನ್ಸ್, ಎಂಜೈಮ್ಸ್, ಪ್ರೋಟೀನ್ಸ್, ಲಿಪಿಡ್ಸ್ ಗಳನ್ನ ದೇಹದ ಅಂಗಗಳಿಗೆ ತಲುಪಿಸುವಂತ ಒಂದು ಕಾರ್ಯ ಮಾಡ್ತದೆ ಯಾವ್ದಪ್ಪ ಅಂತ ಹೇಳಿ ನೋಡಿದಾಗ ರಕ್ತದ ಪ್ಲಾಸ್ಮಾ ಅಂತ ಹೇಳಿ ನೋಡ್ತಾ ಇದೀವಿ. ಈ ಒಂದು ಪ್ಲಾಸ್ಮಾವನ್ನ 100% ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ ಹೌದ್ರಿ, ರಕ್ತದ ಒಂದು ಪ್ಲಾಸ್ಮಾವನ್ನ 100% ಅಂತ ಹೇಳಿ ಕನ್ಸಿಡರ್ ಮಾಡಿದರೆ ಇದರಲ್ಲಿ 92% ಏನು ಕಂಡು ಬರ್ತದ ವಾಟರ್ ಅಂತ ಹೇಳ್ತೀವಿ, ನೀರು ಕನ್ನಡದಲ್ಲಿ 92% ವಾಟರ್ ಕಂಡು ಬರುತ್ತದೆ. ರಿಮೈನಿಂಗ್ 8% ಏನು ಕಂಡು ಬರ್ತದೆ ಅಂತ ಹೇಳಿ ನೋಡಿದಾಗ ನಮಗೆ ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್, ಪ್ರೋಟೀನ್ಸ್,
ವಿಟಾಮಿನ್ಸ್ ಅಂತ ಹೇಳ್ತೀವಿ. ಅದೇ ರೀತಿ ಎಂಜೈಮ್ಗಳು ಕಂಡು ಬರುತ್ತವೆ 8% ಕಂಡು ಬರುತ್ತವೆ. 92% ಏನಿರ್ತದೆ ಹೆಚ್ಚಾಗಿ ರಕ್ತದ ಪ್ಲಾಸ್ಮಾದಲ್ಲಿ ಏನು ಕಂಡು ಬರ್ತದಪ್ಪ ಅಂತ ಹೇಳಿದಾಗ ನೀರು ಕಂಡು ಬರುತ್ತದೆ ಅಂತ ಹೇಳ್ತಾ ಇದೀವಿ. ಈ ರೀತಿ ಒಂದು ರಕ್ತದ ಪ್ಲಾಸ್ಮಾ ಅಂತ ಹೇಳಿ ನೋಡ್ತಾ ಇದೀವಿ, ರಕ್ತದ ಪ್ಲಾಸ್ಮಾ. ಈ ಒಂದು ರಕ್ತದ ಪ್ಲಾಸ್ಮಾದಲ್ಲಿ ಒಂದು ಮೂಲ ವಸ್ತು ಕಂಡು ಬರುತ್ತದೆ, ಅದು ಯಾವುದಂತ ಕೇಳಿದಾಗ ಸೋಡಿಯಂ ಅಂತ ಹೇಳ್ತೀವಿ ನಾವು. ರಕ್ತದಲ್ಲಿ ಪ್ಲಾಸ್ಮಾದಲ್ಲಿ ಒಂದು ಕಂಡು ಬರ್ತಕ್ಕಂಥ ಮೂಲ ವಸ್ತು ಯಾವುದಪ್ಪ ಅಂತ ಕೇಳಿದಾಗ ಸೋಡಿಯಂ ಅಂತ ಹೇಳ್ತಾ ಇದ್ದೀವಿ. ಈ ಒಂದು ಸೋಡಿಯಂ ಏನು ಕೆಲಸ ಮಾಡ್ತದೆ ಅಂತ ಹೇಳಿದಾಗ ರಕ್ತದಲ್ಲಿ ನೀರಿನ ಪ್ರಮಾಣವನ್ನು ಮೇಂಟೈನ್ ಮಾಡ್ತಾ ಬರ್ತದೆ. ಹೌದ್ರಿ, ರಕ್ತದಲ್ಲಿ ನೀರಿನ ಪ್ರಮಾಣವನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ಮೂಲ ವಸ್ತು ಯಾವುದಪ್ಪ ಅಂತ ಕೇಳಿದಾಗ ಸೋಡಿಯಂ ಅಂತ ಹೇಳ್ತಾ ಇದ್ದೀವಿ. ಸೋಡಿಯಂ ಪಾಯಿಂಟ್ ಗೊತ್ತಿರಲಿ, ನೆನ್ಪಿಟ್ಕೊಡಿ. ದೆನ್ ನೆಕ್ಸ್ಟ್ ಒನ್, ಈ ಒಂದು ಪ್ಲಾಸ್ಮಾದಲ್ಲಿ ಕಂಡು ಬರ್ತಕ್ಕಂತಹ ಪ್ರೋಟೀನ್ಗಳು, ಪ್ಲಾಸ್ಮಾದಲ್ಲಿ ಕಂಡು ಬರ್ತಕ್ಕಂತಹ ಪ್ರೋಟೀನ್ಗಳು ಮತ್ತು ಅವುಗಳ ಒಂದು ಕೆಲಸ ಏನಪ್ಪಾ ಅಂತ ಹೇಳಿ ನೋಡ್ತಾ ಇದ್ದೀವಿ. ಪ್ಲಾಸ್ಮಾದಲ್ಲಿ ಕಂಡು ಬರುವಂತಹ ಒಂದು ಪ್ರೋಟೀನ್ ಅಲ್ಬುಮಿನ್. ಪ್ಲಾಸ್ಮಾದಲ್ಲಿ ಕಂಡು ಬರುವ ಒಂದು ಪ್ರೋಟೀನ್ ಯಾವುದು? ಅಲ್ಬುಮಿನ್. ಈ ಅಲ್ಬುಮಿನ್ ಏನ್ ಕೆಲಸ ಮಾಡ್ತದೆ ಅಂತ ಹೇಳಿ ನೋಡಿದಾಗ ರಕ್ತದಲ್ಲಿರ್ತಕ್ಕಂತಹ ಹಾರ್ಮೋನ್ಗಳನ್ನು, ದೆನ್ ನೆಕ್ಸ್ಟ್ ಒನ್ ಕಿಣ್ವಗಳನ್ನು, ಎಂಜೈಮ್ಸ್ ಅಂತ ಹೇಳ್ತಾ ಇದೀವಿ. ಅದೇ ರೀತಿ ವಿಟಾಮಿನ್ಗಳನ್ನ, ಜೀವಸತ್ವಗಳನ್ನ ಏನ್ ಮಾಡ್ತದೆ ಅಂತ ಹೇಳಿ ನೋಡಿದಾಗ ಸಾಗಾಣಿಕೆ ಮಾಡುತ್ತದೆ ಅಂತ ಹೇಳ್ತೀವಿ. ಪ್ರಶ್ನೆ ಯಾವ ರೀತಿ ಕೇಳಬಹುದು ಅಂದ್ರೆ, ರಕ್ತದಲ್ಲಿರ್ತಕ್ಕಂತಹ ಹಾರ್ಮೋನ್ಗಳನ್ನು, ಕಿಣ್ವಗಳನ್ನು, ವಿಟಾಮಿನ್ಗಳನ್ನು ಸಾಗಾಣಿಕೆ ಮಾಡುವಂತಹ ಒಂದು ಪ್ಲಾಸ್ಮಾದಲ್ಲಿ ಕಂಡು ಬರುವ ಪ್ರೋಟೀನ್ ಯಾವುದು ಅಂತ ಹೇಳಿ ಪ್ರಶ್ನೆ ಕೇಳಬಹುದು. ಅದಕ್ಕಾಗಿ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿ ನೋಡಿದಾಗ ಅಲ್ಬುಮಿನ್ ಅಂತ ಹೇಳ್ತಾ ಇದ್ದೀವಿ. ಅಲ್ಬುಮಿನ್ ಇದರ ಕೆಲಸ ಹಾರ್ಮೋನ್ಗಳನ್ನ, ಎಂಜೈಮ್ಗಳನ್ನ, ವಿಟಾಮಿನ್ಗಳನ್ನ ಏನ್ ಮಾಡ್ತದ ಸಾಗಾಣಿಕೆ ಮಾಡುತ್ತಾ ಬರುತ್ತದೆ ಅಂತ ಹೇಳ್ತೀವಿ. ಸಾಗಾಣಿಕೆ ಮಾಡುತ್ತದೆ. ಎಸ್, ಹಾಗಾದ್ರೆ ಇನ್ನೊಂದು ಪ್ರೋಟೀನ್ ಯಾವುದು ಅಂತ ಹೇಳಿ ನೋಡಿದ್ರೆ ಗ್ಲೋಬ್ಯುಲಿನ್ ಅಂತ ಹೇಳ್ತೇವೆ. ಇನ್ನೊಂದು ಪ್ರೋಟೀನ್ ಗ್ಲೋಬ್ಯುಲಿನ್. ಈ ಒಂದು ಗ್ಲೋಬ್ಯುಲಿನ್ ಪ್ರೋಟೀನ್ ನ ಕೆಲಸಪ್ಪ ಏನಂತ ಹೇಳಿ ನೋಡಿದಾಗ ರಕ್ತದಲ್ಲಿರ್ತಕ್ಕಂತಹ ಸೋಡಿಯಂ, ಪೊಟ್ಯಾಸಿಯಂ, ಕ್ಯಾಲ್ಸಿಯಂಗಳನ್ನ ಏನ್ ಮಾಡ್ತದೆ ಅಂದ್ರೆ ಸಾಗಾಣಿಕೆ ಮಾಡುತ್ತದೆ ಅಂತ ಹೇಳ್ತೀವಿ. ರಕ್ತದಲ್ಲಿ ಕಂಡು ಬರ್ತಕ್ಕಂತಹ ಸೋಡಿಯಂ, ಪೊಟ್ಯಾಸಿಯಂ ಮತ್ತು ಕ್ಯಾಲ್ಸಿಯಂಗಳನ್ನ ಸಾಗಾಣಿಕೆ ಮಾಡುವಂತ ಒಂದು ಪ್ರೋಟೀನ್ ಯಾವುದಂತ ಕೇಳಿದ್ರೆ ಗ್ಲೋಬ್ಯುಲಿನ್ ಅಂತ ಹೇಳ್ತಾ ಇದ್ದೀವಿ. ಗ್ಲೋಬ್ಯುಲಿನ್ ಪ್ರಶ್ನೆ ಕೇಳುವಂತ ಚಾನ್ಸಸ್ ಇರ್ತದ. ಗ್ಲೋಬ್ಯುಲಿನ್ ಎಲ್ಲಿ ಕಂಡು ಬರುತ್ತದೆ ಅಂತ ಹೇಳಿ ಪ್ರಶ್ನೆ ಕೇಳಬಹುದು. ಆಪ್ಷನ್ ಎ ಕೆಂಪು ರಕ್ತ ಕಣಗಳಲ್ಲಿ, ದೆನ್ ನೆಕ್ಸ್ಟ್ ಬಿ ಬಿಳಿ ರಕ್ತ ಕಣಗಳಲ್ಲಿ, ಆಪ್ಷನ್ ಸಿ ಕಿರುತಟ್ಟೆಗಳಲ್ಲಿ, ದೆನ್ ನೆಕ್ಸ್ಟ್ ಒನ್ ಪ್ಲಾಸ್ಮಾದಲ್ಲಿ ಅಂತ ಹೇಳಿ ಕೊಟ್ಟಾಗ ಪ್ಲಾಸ್ಮಾದಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ ಗ್ಲೋಬ್ಯುಲಿನ್ ಅಂತ ಹೇಳ್ತಾ ಇದೀವಿ. ಈ ರೀತಿ ಸೋಡಿಯಂ, ಪೊಟ್ಯಾಸಿಯಂ, ಕ್ಯಾಲ್ಸಿಯಂಗಳನ್ನ ಸಾಗಾಣಿಕೆ ಮಾಡುತ್ತದೆ ಅಂತ ಹೇಳಿ ನೋಡ್ತಾ ಇದೀವಿ. ದೆನ್ ನೆಕ್ಸ್ಟ್ ಒನ್ ಹೆಪಾರಿನ್, ನಂಬರ್ 3 ಪ್ರೋಟೀನ್ ಹೆಪಾರಿನ್. ಇಂಪಾರ್ಟೆಂಟ್ ಆಗ್ತದೆ ಎಕ್ಸಾಮ್ ದೃಷ್ಟಿಯಿಂದ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರೋಟೀನ್ ಹೆಪಾರಿನ್ ಅಂತ ಹೇಳ್ತಾ ಇದೀವಿ. ಈ ಒಂದು ಹೆಪಾರಿನ್ ಎಲ್ಲಿ ಕಂಡು ಬರುತ್ತದೆ ಅಂತ ಹೇಳಿ ನೋಡಿದರೆ ರಕ್ತದ ಪ್ಲಾಸ್ಮಾದಲ್ಲಿ ಕಂಡು ಬರುತ್ತದೆ. ಇದು ದೇಹದಲ್ಲಿರುವ ರಕ್ತ ಹೆಪ್ಪುಗಡದಿರಲು ಏನ್ ಮಾಡ್ತದೆ ಅಂತ ಹೇಳಿ ನೋಡಿದಾಗ ಸಹಾಯಕವಾಗಿದೆ ಅಂತ ಹೇಳ್ತಾ ಇದ್ದೀವಿ. ಅಂದ್ರೆ ಮಾನವನ ದೇಹದ ಒಳಗಡೆ ರಕ್ತ ಹೆಪ್ಪುಗೆಡದಿರಲು ಕಾರಣವಾಗಿರ್ತಕ್ಕಂಥ ಪ್ರೋಟೀನ್ ಯಾವ್ದಂತ ಹೇಳಿ ನೋಡಿದ್ರೆ ಹೆಪಾರಿನ್ ಅಂತ ಹೇಳಿ ಕೊಡ್ತೀವಿ. ಹೌದ್ರಿ, ಹೆಪಾರಿನ್ ಅಂತ ಹೇಳಿ ನೋಡ್ತಾ ಇದೀವಿ. ಈ ಹೆಪಾರಿನ್ ಯಾವ ಒಂದು ಅಂಗದಿಂದ ಕೂಡ ಬಿಡುಗಡೆ ಆಗ್ತದೆ ಅಂತ ಹೇಳಿ ನೋಡಿದಾಗ ಲಿವರ್, ಹೌದ್ರಿ, ಪಿತ್ತ ಜನಕಾಂಗದಿಂದ ಕೂಡ ಏನಾಗ್ತಾ ಬರ್ತದೆ ಬಿಡುಗಡೆ ಆಗುತ್ತದೆ ಅಂತ ಹೇಳಿ ಒಂದು ಮಾಹಿತಿ ಅದ, ನೆನ್ಪಿಟ್ಕೊಡಿ. ಈ ಒಂದು ಹೆಪಾರಿನ ಕೆಲಸ ಏನಪ್ಪಾ ಅಂತ ಹೇಳಿ ನೋಡಿದಾಗ ಇದು ಮಾನವನ ದೇಹದ ಒಳಗಡೆ ರಕ್ತ ಹೆಪ್ಪುಗೆಡದಂತೆ ಏನ್ ಮಾಡ್ತದೆ ಅಂದ್ರ ತಡೆ ಹಿಡಿಯುತ್ತದೆ ಅಂತ ಹೇಳ್ತಾ ಇದೀವಿ. ರಕ್ತ ಹೆಪ್ಪುಗೆಡದಂತೆ ತಡೆ ಹಿಡಿಯುತ್ತದೆ. ಪ್ರಶ್ನೆ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಬೇಕು. ಮಾನವನ ದೇಹದ ಒಳಗಡೆ ರಕ್ತ ಹೆಪ್ಪುಗೆಡದಿರಲು ಸಹಾಯಕವಾಗಿರ್ತಕ್ಕಂಥ ಪ್ರೋಟೀನ್ ಯಾವುದಂತೇಳಿ ನೋಡಿದಾಗ ಹೆಪಾರಿನ್ ಅಂತ ಹೇಳಿ ನೋಡ್ತೀವಿ. ಅದೇ ಮಾನವನ ದೇಹದಿಂದ ರಕ್ತ ಸೋರಿಕೆಯಾಗುತ್ತಿರುವಂತಹ ಸಂದರ್ಭದಲ್ಲಿ ರಕ್ತ ಹೆಪ್ಪುಗೆಡಲು ಸಹಾಯಕವಾಗಿರ್ತಕ್ಕಂಥ ಪ್ರೋಟೀನ್ಗಳು ಪ್ರೋಥ್ರೋಂಬಿನ್ ಮತ್ತು ಫೈಬ್ರಿನೋಜಿನ್ ಅಂತೇಳಿ ನಿನ್ನೆ ಕ್ಲಾಸಲ್ಲಿ ನೋಡಿದ್ದೀವಿ. ಅದು ರಕ್ತ ಸೋರಿಕೆ ಆಗುತ್ತಿರುವಂತಹ ಸಂದರ್ಭದಲ್ಲಿ. ಹಾಗಾದ್ರೆ ಇದು ಮಾನವನ ದೇಹದ ಒಳಗಡೆ ರಕ್ತ ಹೆಪ್ಪುಗೆಡದಿರಲು ಸಹಾಯಕವಾಗಿರುತ್ತದೆ ಅಂತ ಹೇಳ್ತಾ ಇದ್ದೀವಿ. ರಕ್ತ ಹೆಪ್ಪುಗೆಡದಿರಲು ಸಹಾಯಕವಾಗಿದೆ ಹೆಪಾರಿನ್ ಅಂತೇಳಿ ನೋಡ್ತೀವಿ. ದೆನ್ ನೆಕ್ಸ್ಟ್ ನಂಬರ್ 4 ಪ್ರೋಥ್ರೋಂಬಿನ್, ನೆಕ್ಸ್ಟ್ ಫೈಬ್ರಿನೋಜನ್. ಹೌದು, ಇವೆ ಎರಡು ಕೂಡ ಪ್ರೋಟೀನ್ಗಳು ಅಂತ ಹೇಳ್ತಾ ಇದೀವಿ. ಪ್ಲಾಸ್ಮಾದಲ್ಲಿ ಕೂಡ ಕಂಡು ಬರುತ್ತವೆ, ಅದೇ ರೀತಿ ಕಿರುತಟ್ಟೆಗಳಲ್ಲಿ ಕೂಡ ಕಂಡು ಬರುತ್ತವೆ ಪ್ರೋಥ್ರೋಂಬಿನ್ ಮತ್ತು ಫೈಬ್ರಿನೋಜನ್ ಅಂತಕ್ಕಂಥ ಎರಡು ಪ್ರೋಟೀನ್ಗಳು. ಈ ಪ್ರೋಥ್ರೋಂಬಿನ್ ಮತ್ತು ಫೈಬ್ರಿನೋಜನ್ ಅಂತಕ್ಕಂತಹ ಎರಡು ಪ್ರೋಟೀನ್ಗಳು ದೇಹದಿಂದ ರಕ್ತ ಸೋರಿಕೆಯಾಗುತ್ತಿರುವಾಗ ಅದನ್ನ ಹೆಪ್ಪುಗಟ್ಟಿಸುತ್ತವೆ ಅಂತ ಹೇಳ್ತಾ ಇದೀವಿ.
ಎಷ್ಟು ನಿಮಿಷಗಳಲ್ಲಿ ಹೆಪ್ಪುಗಟ್ಟಿಸುತ್ತವೆ ಅಂತ ಹೇಳಿ ನೋಡಿದಾಗ 3 to 6 ಮಿನಿಟ್ ಅಂತ ಹೇಳ್ತಾ ಇದೀವಿ. 3 ರಿಂದ 6 ನಿಮಿಷದ ಒಳಗಾಗಿ ಈ ಒಂದು ದೇಹದಿಂದ ರಕ್ತ ಸೋರಿಕೆಯಾಗುತ್ತಿರುವಂತಹ ಸಂದರ್ಭದಲ್ಲಿ ಆ ರಕ್ತವನ್ನು ಹೆಪ್ಪುಗಟ್ಟಿಸುವಂತ ಒಂದು ಕೆಲಸ ಮಾಡುತ್ತವೆ. ಯಾವುವು ಅಂತ ಹೇಳಿ ನೋಡಿದಾಗ ಪ್ರೋಥ್ರಾಂಬಿನ್ ಮತ್ತು ಫೈಬ್ರಿನೋಜಿನ್ ಅಂತಕ್ಕಂತಹ ಪ್ರೋಟೀನ್ಗಳು ಅಂತ ಹೇಳ್ತಾ ಇದೀವಿ. ಈ ಒಂದು ಪ್ರೋಥ್ರಾಂಬಿನ್, ಫೈಬ್ರಿನೋಜಿನ್, ಅಲ್ಬುಮಿನ್, ಗ್ಲೋಬ್ಯುಲಿನ್, ಹೆಫಾರಿನ್ ಅಂತಕ್ಕಂಥ ಪ್ರೋಟೀನ್ಗಳು ಎಲ್ಲಿ ಕಂಡು ಬರುತ್ತವೆ ಅಂತ ಹೇಳಿ ನೋಡಿದ್ರೆ ರಕ್ತದ ಪ್ಲಾಸ್ಮಾದಲ್ಲಿ ಕಂಡು ಬರುತ್ತವೆ ಅಂತ ಹೇಳ್ತೀವಿ. ರಕ್ತದ ಪ್ಲಾಸ್ಮಾದಲ್ಲಿ ಕಂಡು ಬರುತ್ತವೆ, ನೆನ್ಪಿಟ್ಕೊಡ್ರಿ ಈ ರೀತಿ ಪ್ರೋಟೀನ್ಗಳು. ದೆನ್ ನೆಕ್ಸ್ಟ್ ಒನ್, ಇಲ್ಲಿ ನೋಡ್ರಿ ಈಗ ರಕ್ತದ ಬಗ್ಗೆ ಒಂದು ಮಾಹಿತಿ ನಮಗೆ ಗೊತ್ತಾಯ್ತು. ನೆಕ್ಸ್ಟ್ ಮುಂದುವರೆದ ಭಾಗ ಏನಪ್ಪಾ ಅಂತ ಹೇಳಿ ನೋಡಿದಾಗ ರಕ್ತದ ಗುಂಪುಗಳು. ರಕ್ತದ ಗುಂಪುಗಳು ಬ್ಲಡ್ ಗ್ರೂಪ್ಸ್ ಅಂತ ಹೇಳ್ತಾ ಇದೀವಿ. ಬ್ಲಡ್ ಗ್ರೂಪ್ಸ್ ಇಲ್ಲಿ ನೋಡ್ರಿ ಮೊಟ್ಟ ಮೊದಲಿಗೆ ರಕ್ತದ ಗುಂಪುಗಳ ಬಗ್ಗೆ ಮಾಹಿತಿ ನೀಡಿರ್ತಕ್ಕಂಥ ವಿಜ್ಞಾನಿ ಯಾರು ಅಂತೇಳಿ ಅನೇಕ ಬಾರಿ ಪ್ರಶ್ನೆ ಬರ್ತದೆ. ವಿಜ್ಞಾನಿ ಯಾರಪ್ಪ ಅಂತೇಳಿ ನೋಡಿದಾಗ ಕಾರ್ಲ್ ಲ್ಯಾಂಡ್ ಸ್ಟೇನರ್ ಅಂತ ಹೇಳ್ತೀವಿ ನಾವು. ಹೌದ್ರಿ, ಕಾರ್ಲ್ ಲ್ಯಾಂಡ್ ಸ್ಟೇನರ್ ಅವರನ್ನ ನಾವ್ ಏನಂತ ಹೇಳ್ತೀವಿ ಅಂತೇಳಿ ನೋಡಿದ್ರೆ ಈ ಕಾರ್ಲ್ ಲ್ಯಾಂಡ್ ಸ್ಟೇನರ್ ಅವರನ್ನ ಫಾದರ್ ಆಫ್ ಬ್ಲಡ್ ಗ್ರೂಪ್ಸ್ ಅಂತ ಹೇಳ್ತೀವಿ. ಫಾದರ್ ಆಫ್ ಬ್ಲಡ್ ಗ್ರೂಪ್ಸ್, ರಕ್ತದ ಗುಂಪುಗಳ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಹೇಳಿ ನೋಡಿದ್ರೆ ಕಾರ್ಲ್ ಲ್ಯಾಂಡ್ ಸ್ಟೇನರ್ ಅಂತ ಹೇಳ್ತಾ ಇದೀವಿ. ಆಸ್ಟ್ರಿಯಾ ದೇಶದ ಕಾರ್ಲ್ ಲ್ಯಾಂಡ್ ಸ್ಟೇನರ್ ಅವರನ್ನೇ ನಾವು ಫಾದರ್ ಆಫ್ ಬ್ಲಡ್ ಗ್ರೂಪ್ಸ್ ಅಂತ ಹೇಳ್ತಾ ಇದೀವಿ. ಕಾರಣ ಮೊಟ್ಟ ಮೊದಲಿಗೆ ಇಡೀ ಜಗತ್ತಿಗೆ ರಕ್ತದ ಗುಂಪುಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಬರ್ತಾರೆ. ಯಾವ ವರ್ಷದಲ್ಲಿ ಅಂತ ಕೇಳಿದ್ರೆ 1900ರಲ್ಲಿ ಈ ಒಂದು ರಕ್ತದ ಗುಂಪುಗಳು ಎ, ರಕ್ತದ ಗುಂಪು ಬಿ, ರಕ್ತದ ಗುಂಪು ಓ ಇವುಗಳ ಬಗ್ಗೆ ಮಾಹಿತಿ ನೀಡ್ತಾ ಬರ್ತಾರೆ ಅವರು. ತದನಂತರ ಈ ಒಂದು 1900ರಲ್ಲಿ ರಕ್ತದ ಗುಂಪುಗಳು ಎ ಅದ, ಬಿ ಅದ, ಓ ಅದ ಅಂತ ಹೇಳಿ ತಿಳಿಸಿಕೊಟ್ಟದ್ದಕ್ಕಾಗಿ ಕಾರ್ಲ್ ಲ್ಯಾಂಡ್ ಸ್ಟೇನರ್ ಅವರಿಗೆ 1930ರಲ್ಲಿ ಯಾವ ಪ್ರಶಸ್ತಿ ದೊರೆಯುತ್ತದೆ ಅಂತ ಹೇಳಿ ನೋಡಿದಾಗ ನೊಬೆಲ್ ಪ್ರಶಸ್ತಿ ದೊರೆಯುತ್ತದೆ ಅಂತ ಹೇಳ್ತಾ ಇದೀವಿ. ಈ ಒಂದು ಜೀವಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ದೊರೆಯುತ್ತದೆ. ಪ್ರಶ್ನೆ ಕೇಳುವಂತ ಚಾನ್ಸಸ್ ಇರ್ತದೆ. ಕಾರ್ಲ್ ಲ್ಯಾಂಡ್ ಸ್ಟೇನರ್ ಅವರಿಗೆ ಯಾಕೆ ನೊಬೆಲ್ ಪ್ರಶಸ್ತಿ ದೊರೆತಿದೆ ಅಂತ ಹೇಳಿ ನೋಡಿದರೆ ಅವರು 1900ರಲ್ಲಿ ಎ, ಬಿ, ಓ ರಕ್ತದ ಗುಂಪುಗಳ ಬಗ್ಗೆ ಇಡೀ ಜಗತ್ತಿಗೆ ಮಾಹಿತಿ ನೀಡಿದ್ದಕ್ಕಾಗಿ ಅವರಿಗೆ ನೊಬೆಲ್ ಪ್ರಶಸ್ತಿ ದೊರೆತಿದೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ದೆನ್ ನೆಕ್ಸ್ಟ್ ಒನ್, ಇವರು ಎ ರಕ್ತದ ಗುಂಪು ಅದ, ಬಿ ರಕ್ತದ ಗುಂಪು ಅದ, ಓ ರಕ್ತದ ಗುಂಪು ಅದ ಅಂತ ಹೇಳಿ ಮಾಹಿತಿ ನೀಡಿದ್ರು. ದೆನ್ ನೆಕ್ಸ್ಟ್ ಇನ್ನೊಬ್ರು ವಿಜ್ಞಾನಿ ಡಸ್ಟೆಲ್ಲೋ ಸ್ಟರ್ಲಿ ಅಂತ ಹೇಳ್ತೀವಿ ನಾವು. ಡಸ್ಟೆಲ್ಲೋ ಸ್ಟರ್ಲಿ ಇವರು 1902ರಲ್ಲಿ ಏನ್ ಮಾಡ್ತಾರಪ್ಪ ಅಂತ ಹೇಳಿದಾಗ ಎ ಬಿ ಅಂತಕ್ಕಂಥ ಮತ್ತೊಂದು ರಕ್ತ ಗುಂಪು ಇದೆ ಅಂತ ಹೇಳಿ ಇಡೀ ಜಗತ್ತಿಗೆ ಮಾಹಿತಿಯನ್ನ ನೀಡ್ತಾ ಬರ್ತಾರೆ. 1902ರಲ್ಲಿ ಡಸ್ಟೆಲ್ಲೋ ಸ್ಟರ್ಲಿ ಅಂತ ಹೇಳ್ತಾ ಇದೀವಿ ಎ ಬಿ ರಕ್ತದ ಗುಂಪಿನ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಬರ್ತಾ ಇದ್ದಾರೆ ಅಂತ ಹೇಳಿ ನೋಡ್ತೀವಿ. ಇಲ್ಲಿ ನೋಡ್ರಿ ಕಾರ್ಲ್ ಲ್ಯಾಂಡ್ ಸ್ಟೇನರ್ ಅವರು ಪ್ರಮುಖವಾಗಿ ರಕ್ತದ ಗುಂಪುಗಳನ್ನ ಒಂದು ಪತ್ತೆ ಹಚ್ಚುತ್ತಾರೆ ಅಂತ ಹೇಳ್ತಾ ಇದೀವಿ. ರಕ್ತದ ಗುಂಪುಗಳ ಬಗ್ಗೆ ಮಾಹಿತಿ ಕೊಡ್ತಾರೆ. ಈ ಕಾರ್ಲ್ ಲ್ಯಾಂಡ್ ಸ್ಟೇನರ್ ಅವರು ಏನ್ ಮಾಡ್ತಾರಪ್ಪ ಅಂತ ಹೇಳಿದಾಗ ಪ್ಲಾಸ್ಮಾದಲ್ಲಿರ್ತಕ್ಕಂತಹ 2 ಪ್ರೋಟೀನ್ಗಳನ್ನ ಪತ್ತೆ ಹಚ್ಚುತ್ತಾರೆ. ಒಂದು ಆಂಟಿಬಾಡಿ ಎ, ಇನ್ನೊಂದು ಆಂಟಿಬಾಡಿ ಬಿ ಅಂತ ಹೇಳ್ತೀವಿ ನಾವು. ಹೌದ್ರಿ, ಪ್ರತಿಕಾಯಗಳು ಅಂತ ಕರಿತೀವಿ ಕನ್ನಡದಲ್ಲಿ. ಪ್ರತಿಕಾಯಗಳು ಆಂಟಿಬಾಡೀಸ್ ಅಂತ ಹೇಳ್ತಾ ಇದೀವಿ. ಪ್ರತಿಕಾಯ ಎ ಮತ್ತು ಪ್ರತಿಕಾಯ ಬಿ ಗಳನ್ನ ಪತ್ತೆ ಹಚ್ಚುತ್ತಾರೆ ರಕ್ತದ ಪ್ಲಾಸ್ಮಾದಲ್ಲಿ ಇರ್ತಕ್ಕಂಥ 2 ಪ್ರೋಟೀನ್ಸ್ ಅಂತ ಹೇಳ್ತಾ ಇದೀವಿ. ಈ ರೀತಿ ಪ್ರತಿಕಾಯಗಳು ಅಂತ ಹೇಳ್ತಾ ಇದೀವಿ. ದೆನ್ ನೆಕ್ಸ್ಟ್ ಒನ್, ಕಾರ್ಲ್ ಲ್ಯಾಂಡ್ ಸ್ಟೇನರ್ ಅವರು ಕೆಂಪು ರಕ್ತ ಕಣದಲ್ಲಿ ಕೆಂಪು ರಕ್ತ ಕಣಗಳಲ್ಲಿ ಆ ರಕ್ತ ಕಣಗಳ ಮೇಲೆ ಕಂಡು ಬರ್ತಕ್ಕಂತಹ 2 ಗ್ಲೈಕೋಪ್ರೋಟೀನ್ಸ್ ಅಂತ ಹೇಳ್ತೀವಿ. 2 ಗ್ಲೈಕೋಪ್ರೋಟೀನ್ಸ್, ಒಂದು ಆಂಟಿಜನ್ ಎ ಮತ್ತೊಂದು ಆಂಟಿಜನ್ ಬಿ ಅಂತ ಹೇಳ್ತೀವಿ ನಾವು. ಒಂದು ಆಂಟಿಜನ್ ಎ ಮತ್ತೊಂದು ಆಂಟಿಜನ್ ಬಿ ಅಂತ ಹೇಳಿ ನೋಡ್ತಾ ಇದೀವಿ. ಇದನ್ನ ಪ್ರತಿಕಾಯ ಜನಕ ಅಂತ ಕರಿತೀವಿ ನಾವು. ಪ್ರತಿಕಾಯ ಜನಕ. ಆಂಟಿಜನ್ ಅಂದ್ರೆ ರಕ್ತದಲ್ಲಿ ಕಂಡು ಬರ್ತಕ್ಕಂಥ ಒಂದು ರಾಸಾಯನಿಕ ವಸ್ತು ಅಂತ ಹೇಳ್ತೀವಿ. ಆಂಟಿಜನ್ ಅಂದ್ರೆ ರಕ್ತದಲ್ಲಿ ಕಂಡು ಬರ್ತಕ್ಕಂಥ ಒಂದು ರಾಸಾಯನಿಕ ವಸ್ತು. ಪಾಯಿಂಟ್ ಗೊತ್ತಿರಲಿ, ಪ್ಲಾಸ್ಮಾದಲ್ಲಿ 2 ಪ್ರೋಟೀನ್ಸ್ಗಳು ಕಂಡು ಬರುತ್ತವೆ. ಅವುಗಳನ್ನ ಏನಂತ ಹೇಳಿದೀವಿ? ಆಂಟಿಬಾಡೀಸ್ ಅಂತ ಹೇಳಿದೀವಿ. ಆಂಟಿಬಾಡಿ ಎ ಮತ್ತು ಆಂಟಿಬಾಡಿ ಬಿ ಅಂತ ಹೇಳಿ ನೋಡಿದೀವಿ. ಈ ಒಂದು ಆಂಟಿಬಾಡೀಸ್ ಪ್ರತಿಕಾಯಗಳು ಏನ್ ಕೆಲಸ ಮಾಡ್ತಾವಪ್ಪ ಅಂತ ಹೇಳಿದಾಗ ರೋಗ ನಿರೋಧಕ ಶಕ್ತಿಯನ್ನು ಏನು ಮಾಡುತ್ತವೆ? ಹೆಚ್ಚಿಸುತ್ತವೆ. ರೋಗಾಣುಗಳ ವಿರುದ್ಧ ಹೋರಾಡುವಂತ ಒಂದು ಕೆಲಸ ಮಾಡ್ತಾವ. ಹೋರಾಡುವ ಹಾಗೆ ಪ್ರಚೋದನೆ ನೀಡುತ್ತವೆ ಆಂಟಿಜನ್ಸ್. ಹೌದ್ರಿ, ಹೋರಾಡುವ ಹಾಗೆ ಪ್ರಚೋದನೆ ನೀಡುತ್ತವೆ. ಯಾವ ಅಂತ ಹೇಳಿ ನೋಡಿದಾಗ ಆಂಟಿಜನ್ಸ್ ಅಂತ ಹೇಳ್ತಾ ಇದೀವಿ. ಪ್ರತಿಕಾಯ ಜನಕಗಳು ಅಂತ ಹೇಳಿ ಕೊಡ್ತಾ ಇದೀವಿ. ಇವು ಎಲ್ಲಿ ಕಂಡು ಬರುತ್ತವೆ ಅಂತ ಹೇಳಿ ನೋಡಿದಾಗ ಕೆಂಪು ರಕ್ತ ಕಣದ ಮೇಲ್ಭಾಗದಲ್ಲಿ ಕಂಡು ಬರುತ್ತವೆ. ಅವುಗಳನ್ನೇ 2 ಗ್ಲೈಕೋಪ್ರೋಟೀನ್ಸ್ ಅಂತ ಹೇಳಿ ಕೊಡ್ತಾ ಇದೀವಿ. ಆಂಟಿಜನ್ ಎ ಮತ್ತು ಆಂಟಿಜನ್ ಬಿ.
ಈ ಒಂದು ಕಾರ್ಲ್ ಲ್ಯಾಂಡ್ಸ್ಟೈನರ್ ಅವರು ಏನ್ ಮಾಡಿದ್ರಪ್ಪ ಅಂತ ಹೇಳಿದಾಗ ಆಂಟಿಜನ್ಗಳ ಆಧಾರದ ಮೇಲೆ, ಹೌದ್ರಿ, ಪ್ರತಿಕಾಯ ಜನಕದ ಆಧಾರದ ಮೇಲೆ ಈ ಒಂದು ರಕ್ತದ ಗುಂಪುಗಳನ್ನ ವರ್ಗೀಕರಿಸುತ್ತಾರೆ ಅಂತ ಹೇಳ್ತಾ ಇದೀವಿ. ರಕ್ತದ ಗುಂಪುಗಳನ್ನ ವರ್ಗೀಕರಿಸುತ್ತಾರೆ ಕಾರ್ಲ್ ಲ್ಯಾಂಡ್ಸ್ಟೈನರ್ ಅವರು ಅಂತ ಹೇಳ್ತಾ ಇದೀವಿ. ನೆನ್ಪಿಟ್ಕೋರಿ, ಆಂಟಿಜನ್ ಮತ್ತು ಆಂಟಿಬಾಡಿ ಅಂತ ಹೇಳ್ತಾ ಇದೀವಿ. ಆಂಟಿಜನ್ಗಳ ಆಧಾರದ ಮೇಲೆ ಸ್ಟೈನರ್ ಅವರು ರಕ್ತದ ಗುಂಪುಗಳನ್ನ ವರ್ಗೀಕರಿಸುತ್ತಾ ಪತ್ತೆ ಹಚ್ಚುತ್ತಾ ಬರುತ್ತಾರೆ ಅಂತ ಹೇಳುತ್ತೀವಿ. ಇಲ್ಲಿ ನೋಡ್ರಿ, ಈಗ ರಕ್ತದ ಗುಂಪು ಅಂತ ಹೇಳಿ ನೋಡಿದಾಗ ಕೆಂಪು ರಕ್ತದ ಮೇಲೆ ಆಂಟಿಜನ್ ಎ ಇದ್ದರೆ, ಕೆಂಪು ರಕ್ತದ ಮೇಲೆ ಆಂಟಿಜನ್ ಎ ಇದ್ದರೆ ರಕ್ತದ ಗುಂಪು ಎ ಆಗಿರುತ್ತದೆ. ಹೌದ್ರಿ, ಬ್ಲಡ್ ಗ್ರೂಪ್ ಯಾವ್ದಾಗಿರ್ತದ? ಎ ಆಗಿರ್ತದ. ಯಾರ ಹೌದ್ರಿ ದೇಹದಲ್ಲಿರ್ತಕ್ಕಂಥ ಒಂದು ರಕ್ತ ಅಂತ ಹೇಳ್ತಾ ಇದೀವಿ, ಆ ರಕ್ತದ ಮೇಲೆ, ಕೆಂಪು ರಕ್ತ ಕಣಗಳ ಮೇಲೆ ಆಂಟಿಜನ್ ಎ ಇತ್ತಪ್ಪ ಅಂತ ಹೇಳಿ ನೋಡಿದಾಗ ಆ ಒಂದು ರಕ್ತದ ಗುಂಪು ಏನಾಗಿರುತ್ತದೆ? ಎ ಆಗಿರುತ್ತದೆ. ಯಾವ ಒಂದು ಕೆಂಪು ರಕ್ತದ ಮೇಲೆ ಆಂಟಿಜನ್ ಬಿ ಇರುತ್ತದೆಯೋ ಆ ಒಂದು ರಕ್ತದ ಗುಂಪು ಏನಾಗಿರುತ್ತದೆ? ಬಿ ರಕ್ತದ ಗುಂಪು ಆಗಿರುತ್ತದೆ. ಆಂಟಿಜನ್ ಎ ಇದ್ದರೆ ಎ ರಕ್ತದ ಗುಂಪು, ಆಂಟಿಜನ್ ಬಿ ಇದ್ದರೆ ಬಿ ರಕ್ತದ ಗುಂಪು. ಆಂಟಿಜನ್ ಎ ಮತ್ತು ಬಿ ಎರಡೂ ಇದ್ದರೆ ಅದು ಯಾವ ರಕ್ತದ ಗುಂಪು ಅಂತ ಹೇಳಿ ನೋಡಿದಾಗ ಎ ಬಿ ರಕ್ತದ ಗುಂಪು ಅಂತ ಹೇಳ್ತೀವಿ ನಾವು. ಹೌದು, ಎ ಬಿ ರಕ್ತದ ಗುಂಪು ಅಂತ ಹೇಳ್ತಾ ಇದೀವಿ. ಅದೇ ರೀತಿ ಆಂಟಿಜನ್ಗಳು ಎ ಮತ್ತು ಬಿ ಎರಡೂ ಇರದಿದ್ದರೆ ಆ ರಕ್ತದ ಗುಂಪು ಯಾವ್ದಂತ ಹೇಳಿ ನೋಡಿದಾಗ ಓ ರಕ್ತದ ಗುಂಪು ಅಂತ ಹೇಳ್ತೀವಿ ನಾವು. ನೋಡಿ, ಕಾರ್ಲ್ ಲ್ಯಾಂಡ್ಸ್ಟೈನರ್ ಅವರನ್ನ ನಾವು ಏನಂತ ಹೇಳ್ತಾ ಇದೀವಿ? ಫಾದರ್ ಆಫ್ ಬ್ಲಡ್ ಗ್ರೂಪ್ಸ್ ಅಂತ ಹೇಳ್ತಾ ಇದೀವಿ. ರಕ್ತದ ಗುಂಪುಗಳ ಪಿತಾಮಹ ಕಾರ್ಲ್ ಲ್ಯಾಂಡ್ಸ್ಟೈನರ್ ಅವರು ಏನ್ ಮಾಡಿದ್ರಪ್ಪ ಅಂತ ಹೇಳಿದಾಗ ಈ ಒಂದು ರಕ್ತ ಅಂತೇಳಿ ಬಂದಾಗ ಕೆಂಪು ರಕ್ತ ಕಣಗಳು ಕಂಡು ಬರುತ್ತವೆ. ಆ ಕೆಂಪು ರಕ್ತ ಕಣಗಳ ಮೇಲೆ ಆಂಟಿಜನ್ಸ್ ಕಂಡು ಬರುತ್ತವೆ ಅಂತೇಳಿ ತೋರಿಸ್ಕೊಡ್ತಾರ. ನೋಡ್ರಿ, ಯಾವ ಒಂದು ರಕ್ತದಲ್ಲಿ ಆಂಟಿಜನ್ ಎ ಇರುತ್ತದೆಯೋ ಆ ರಕ್ತದ ಗುಂಪು ಎ ಆಗಿರುತ್ತದೆ. ಯಾವ ರಕ್ತದಲ್ಲಿ ಆಂಟಿಜನ್ ಬಿ ಇರುತ್ತದೆಯೋ ಆ ರಕ್ತದ ಗುಂಪು ಬಿ ಆಗಿರುತ್ತದೆ. ಯಾವ ರಕ್ತದಲ್ಲಿ ಆಂಟಿಜನ್ ಎ ಮತ್ತು ಬಿ ಎರಡು ಇರುತ್ತವೆಯೋ ಆ ರಕ್ತದ ಗುಂಪು ಏನಾಗಿರುತ್ತದೆ? ಎ ಬಿ ಆಗಿರುತ್ತದೆ ಅಂತ ಹೇಳ್ತೀವಿ. ಎರಡು ಆಂಟಿಜನ್ಸ್ ಇರಲಿಲ್ಲ ಅಂದ್ರೆ ಯಾವ ರಕ್ತದ ಗುಂಪು ಆಗಿರುತ್ತದೆ? ಓ ರಕ್ತದ ಗುಂಪು ಆಗಿರುತ್ತದೆ. ಹೌದು, ಈ ರೀತಿ ಒಂದು ಆಂಟಿಜನ್ಸ್ ಅಂತ ಹೇಳಿ ನೋಡ್ತಾ ಇದೀವಿ, ಆಂಟಿಜನ್ಸ್. ದೆನ್ ನೆಕ್ಸ್ಟ್ ಪಾಯಿಂಟ್, ರಕ್ತದ ಗುಂಪು, ಬ್ಲಡ್ ಗ್ರೂಪ್, ರಕ್ತದ ಗುಂಪು ಅಂತ ಹೇಳಿ ನೋಡ್ತಾ ಇದೀವಿ. ರಕ್ತದ ಗುಂಪು, ಕಂಡು ಬರ್ತಕ್ಕಂತಹ ಆಂಟಿಜನ್, ಕಂಡು ಬರ್ತಕ್ಕಂತಹ ಆಂಟಿಬಾಡಿ, ಆಮೇಲೆ ನಾವು ಯಾರಿಗೆ ರಕ್ತವನ್ನು ಕೊಡಬಹುದು, ಆಮೇಲೆ ನಾವು ಯಾರಿಂದ ರಕ್ತವನ್ನು ಸ್ವೀಕಾರ ಮಾಡಬಹುದು ಅಂತಕ್ಕಂಥ ಒಂದು ಮಾಹಿತಿಯನ್ನು ನೋಡ್ತಾ ಇದ್ದೀವಿ. ಇಲ್ಲಿ ನೋಡ್ರಿ, ರಕ್ತದ ಗುಂಪು ಎ, ರಕ್ತದ ಗುಂಪು ಎ. ಈ ಒಂದು ಎ ರಕ್ತದ ಗುಂಪಿನಲ್ಲಿ ಕಂಡು ಬರ್ತಕ್ಕಂಥ ಆಂಟಿಜನ್ಸ್ ಯಾವುದು? ಎ ಅಂತ ಹೇಳ್ತಾ ಇದ್ದೀವಿ ನಾವು. ಹೌದ್ರಿ, ಇಲ್ಲಿ ಒಂದು ಮಾಹಿತಿ ನೋಡಿದೀವಿ. ಕೆಂಪು ರಕ್ತ ಕಣಗಳ ಮೇಲ್ಭಾಗದಲ್ಲಿ ಆಂಟಿಜನ್ ಎ ಇದ್ದರೆ ಆ ರಕ್ತದ ಗುಂಪು ಏನಾಗಿರುತ್ತದೆ? ಎ ಆಗಿರುತ್ತದೆ. ಹಾಗಾದ್ರೆ ಕಂಡು ಬರ್ತಕ್ಕಂಥ ಆಂಟಿಬಾಡಿ ಯಾವ್ದಪ್ಪ ಅಂತ ಹೇಳಿ ನೋಡಿದಾಗ ಬಿ ಅಂತ ಹೇಳಿ ನೋಡ್ತಾ ಇದೀವಿ. ನೋಡ್ರಿ, ರಕ್ತದ ಗುಂಪು ನಮ್ದು ಎ ಇತ್ತಪ್ಪ ಅಂತ ಹೇಳಿದಾಗ ನಮ್ಮ ರಕ್ತದಲ್ಲಿ ಕಂಡು ಬರ್ತಕ್ಕಂಥ ಆಂಟಿಜನ್ ಯಾವುದು? ಎ. ಹಾಗಾದ್ರೆ ಆಂಟಿಬಾಡಿ ಯಾವ್ದು ಕಂಡು ಬರ್ತದ? ಬಿ ಕಂಡು ಬರುತ್ತದೆ ಅಂತ ಹೇಳಿ ನೋಡ್ತಾ ಇದೀವಿ. ದೆನ್ ನೆಕ್ಸ್ಟ್ ಒನ್, ನಮ್ಮ ರಕ್ತದ ಗುಂಪು ಎ ಅದ. ಹಾಗಾದ್ರೆ ನಾವು ಯಾರಿಗೆ ರಕ್ತವನ್ನು ದಾನ ಮಾಡಬಹುದು? ನಮ್ಮ ರಕ್ತದ ಗುಂಪು, ಈಗ ಉದಾಹರಣೆಗೆ ನನ್ನ ರಕ್ತದ ಗುಂಪು ಎ ಅದ, ನಾನು ಯಾರಿಗೆ ರಕ್ತವನ್ನು ದಾನ ಮಾಡಬಹುದಪ್ಪ ಅಂತ ಹೇಳಿ ನೋಡಿದಾಗ ಎ ರಕ್ತದ ಗುಂಪನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ರಕ್ತವನ್ನು ಕೊಡಬಹುದು. ಅದೇ ರೀತಿ ಎ ಬಿ ರಕ್ತದ ಗುಂಪನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ರಕ್ತವನ್ನು ಕೊಡಬಹುದು. ಆದರೆ ನನಗೇನೇ ರಕ್ತ ಬೇಕಾಯ್ತು ಅಂತ ತಿಳ್ಕೊಡಿ, ಅವಾಗ ನಾನು ಯಾರ ಕಡೆಯಿಂದ ರಿಸೀವ್ ಮಾಡ್ಕೋಬೇಕಪ್ಪ ಅಂತ ಹೇಳಿ ನೋಡಿದಾಗ ಎ ರಕ್ತದ ಗುಂಪು ಹೊಂದಿರತಕ್ಕಂಥ ವ್ಯಕ್ತಿಗಳಿಂದ ಮತ್ತು ಓ ರಕ್ತದ ಗುಂಪನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಿಂದ ನಾವೇನ್ ಮಾಡಬಹುದು? ರಕ್ತವನ್ನು ಸ್ವೀಕಾರ ಮಾಡಬಹುದು ಅಂತ ಹೇಳಿ ನೋಡ್ತಾ ಇದ್ದೀವಿ. ಈ ರೀತಿ ರಕ್ತದ ಗುಂಪು ಎ ಅಂತ ಹೇಳಿ ನೋಡಿದೀವಿ. ಎಸ್, ಅದೇ ರೀತಿ ರಕ್ತದ ಗುಂಪು ಬಿ, ಇದರಲ್ಲಿ ಕಂಡು ಬರ್ತಕ್ಕಂಥ ಆಂಟಿಜನ್ಸ್ ಬಿ, ಇದರಲ್ಲಿ ಕಂಡು ಬರುವ ಆಂಟಿಬಾಡಿ ಯಾವ್ದಪ್ಪ ಅಂತ ಹೇಳಿ ನೋಡಿದಾಗ ಎ ಅಂತ ಹೇಳ್ತಾ ಇದ್ದೀವಿ ನಾವು. ಹೌದ್ರಿ, ಎ ಆಂಟಿಬಾಡಿ ಕಂಡು ಬರುತ್ತದೆ. ಇಲ್ಲಿ ನೋಡ್ರಿ, ಆಂಟಿಜನ್ಗಳು ಮತ್ತು ಆಂಟಿಬಾಡಿಗಳು ಯಾವಾಗಲೂ ಸೇಮ್ ಇರುವುದಿಲ್ಲ. ಯಾವ ರಕ್ತದಲ್ಲಿ ಆಂಟಿಜನ್ ಮತ್ತು ಆಂಟಿಬಾಡಿಗಳು ಸೇಮ್ ಆಗುತ್ತವೆಯೋ ಅವಾಗ ಮಾನವನ ದೇಹದ ಒಳಗಡೆನೆ ರಕ್ತ ಹೆಪ್ಪುಗಟ್ಟುತ್ತದೆ ಅಂತ ಹೇಳಿ ಒಂದು ಮೆಡಿಕಲ್ ಟರ್ಮ್ ಅದ, ನಿಮ್ಗೆ ಐಡಿಯಾ ಇರಬೇಕು. ಈ ರೀತಿ ರಕ್ತದ ಗುಂಪು ಬಿ, ಕಂಡು ಬರತಕ್ಕಂಥ ಆಂಟಿಜನ್ ಬಿ, ಕಂಡು ಬರುವ ಆಂಟಿಬಾಡಿ ಎ ಅಂತ ಹೇಳ್ತಾ ಇದೀವಿ. ಹಾಗಾದ್ರೆ ನನ್ನ ರಕ್ತದ ಗುಂಪು ಬಿ ಇದ್ರೆ ನಾನು ಯಾರಿಗೆ ಕೊಡಬಹುದು? ಬಿ ಕೊಡಬಹುದು, ಆಮೇಲೆ ಎ ಬಿಗೆ ಕೊಡಬಹುದು. ನನಗೆ ರಕ್ತ ಬೇಕಾಯ್ತು ಅಂತ ತಿಳ್ಕೊರಿ, ಅವಾಗ ಬಿ ಕಡೆಯಿಂದ ತಗೋಬಹುದು, ಓ ಕಡೆಯಿಂದ ತಗೋಬಹುದು. ಐಡಿಯಾ ಬರ್ತದ್ರೆ ಈ ರೀತಿ ರಕ್ತದ ಗುಂಪು ಎ ಬಿ, ಕಂಡು ಬರುವ ಆಂಟಿಜನ್ಸ್ ಎ ಮತ್ತು ಬಿ,
ನೋಡ್ರಿ, ಈ ಒಂದು ಎ ಬಿ ರಕ್ತದ ಗುಂಪಿನಲ್ಲಿ ಏನು ಕಂಡು ಬರುವುದಿಲ್ಲ ಅಂತ ಹೇಳಿ ನೋಡಿದಾಗ ಆಂಟಿಬಾಡೀಸ್ ಕಂಡು ಬರುವುದಿಲ್ಲ. ಪ್ರಶ್ನೆ ಕೇಳುವಂತ ಚಾನ್ಸಸ್ ಅದ. ಈ ಕೆಳಗಿನ ಯಾವ ರಕ್ತದ ಗುಂಪಿನಲ್ಲಿ ಆಂಟಿಬಾಡೀಸ್ ಕಂಡು ಬರುವುದಿಲ್ಲ? ಕನ್ನಡದಲ್ಲಿ ಪ್ರತಿಕಾಯಗಳು ಅಂತೇಳಿ ಕರಿತಾ ಇದೀವಿ. ಪ್ರತಿಕಾಯಗಳು, ಆಂಟಿಬಾಡೀಸ್ ಅಂತೇಳಿ ಕೊಡ್ತೀವಿ. ಈ ಕೆಳಗಿನ ಯಾವ ರಕ್ತದ ಗುಂಪಿನಲ್ಲಿ ಆಂಟಿಬಾಡೀಸ್ ಕಂಡು ಬರುವುದಿಲ್ಲ ಅಂತ ಹೇಳಿ ನೋಡಿದ್ರೆ ಎ ಬಿ ರಕ್ತದ ಗುಂಪಿನಲ್ಲಿ ಆಂಟಿಬಾಡೀಸ್ ಇರುವುದಿಲ್ಲ. ಹಾಗಾದ್ರೆ ಎ ಬಿ ರಕ್ತದ ಗುಂಪಿನಲ್ಲಿ ಏನಿರ್ತಪ್ಪ ಅಂತ ಹೇಳಿದಾಗ ಆಂಟಿಜೆನ್ಸ್ ಕಂಡು ಬರುತ್ತವೆ, ಎ ಮತ್ತು ಬಿ ಆಂಟಿಜೆನ್ಸ್ ಕಂಡು ಬರುತ್ತವೆ, ಆದರೆ ಆಂಟಿಬಾಡೀಸ್ ಕಂಡು ಬರುವುದಿಲ್ಲ. ಈ ಎ ಬಿ ರಕ್ತದ ಗುಂಪನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳು, ಅವ್ರಿ ಎ ಬಿ ರಕ್ತದ ಗುಂಪನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳು ಯಾರಿಗೆ ರಕ್ತವನ್ನು ಕೊಡಬಹುದಪ್ಪ ಅಂತ ಹೇಳಿದಾಗ ಎ ಬಿ ಬ್ಲಡ್ ಗ್ರೂಪ್ ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ರಕ್ತವನ್ನು ಕೊಡಬಹುದು. ಹಾಗಾದ್ರೆ ಅವರಿಗೆ ಬೇಕಾಯ್ತು ಅಂತ ತಿಳ್ಕೊಡ್ರಿ, ಎಲ್ಲರ ಕಡೆಯಿಂದ ಸ್ವೀಕಾರ ಮಾಡ್ಕೋಬಹುದು. ಹೌದ್ರಿ, ಎ ರಕ್ತದ ಗುಂಪಿಂದ ತೆಗೆದುಕೊಳ್ಳಬಹುದು, ಬಿ ರಕ್ತದ ಗುಂಪಿನಿಂದ ತೆಗೆದುಕೊಳ್ಳಬಹುದು, ಎ ಬಿ ದಿಂದ ತೆಗೆದುಕೊಳ್ಳಬಹುದು, ಓ ರಕ್ತದ ಗುಂಪಿನಿಂದ ಕೂಡ ಏನ್ ಮಾಡಬಹುದು, ಬ್ಲಡ್ ಅನ್ನ ತೆಗೆದುಕೊಳ್ಳಬಹುದು ಅಂತ ಹೇಳಿ ನೋಡ್ತಾ ಇದೀವಿ. ಎ ಬಿ ರಕ್ತದ ಗುಂಪು. ದೆನ್ ನೆಕ್ಸ್ಟ್ ಒನ್ ಓ ಬ್ಲಡ್ ಗ್ರೂಪ್. ಓ ಬ್ಲಡ್ ಗ್ರೂಪ್. ಓ ರಕ್ತದ ಗುಂಪಿನಲ್ಲಿ ಯಾವುದೇ ರೀತಿಯ ಆಂಟಿಜೆನ್ಸ್ ಕಂಡು ಬರುವುದಿಲ್ಲ ಅಂತ ಹೇಳ್ತೀವಿ ನಾವು. ಹೌದ್ರಿ, ಓ ರಕ್ತದ ಗುಂಪಿನಲ್ಲಿ ಆಂಟಿಜೆನ್ಸ್ ಕಂಡು ಬರುವುದಿಲ್ಲ. ಹಾಗಾದ್ರೆ ಓ ರಕ್ತದ ಗುಂಪಿನಲ್ಲಿ ಏನು ಕಂಡು ಬರುತ್ತವೆ ಅಂತ ಹೇಳಿ ನೋಡಿದ್ರೆ ಎ ಮತ್ತು ಬಿ ಅಂತಕ್ಕಂತಹ ಆಂಟಿಬಾಡೀಸ್ ಕಂಡು ಬರುತ್ತವೆ. ಪ್ರಶ್ನೆ ಯಾವ ರೀತಿ ಕೇಳ್ತಾನ, ಈ ಕೆಳಗಿನ ಯಾವ ರಕ್ತದ ಗುಂಪಿನಲ್ಲಿ ಆಂಟಿಜೆನ್ಸ್ ಪ್ರತಿಕಾಯ ಜನಕಗಳು ಕಂಡು ಬರುವುದಿಲ್ಲ ಅಂತೇಳಿ ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ಸರಿಯಾದ ಉತ್ತರ ಓ ರಕ್ತದ ಗುಂಪಿನಲ್ಲಿ ಆಂಟಿಜೆನ್ಸ್ ಇರುವುದಿಲ್ಲ ಅಂತ ಹೇಳ್ತಾ ಇದೀವಿ. ಆಂಟಿಜೆನ್ಸ್ ಇರುವುದಿಲ್ಲ. ಹಾಗಾದ್ರೆ ನನ್ನ ರಕ್ತದ ಗುಂಪು ಓ ಅದ, ನಾನು ಯಾರಿಗೆ ರಕ್ತವನ್ನು ಕೊಡಬಹುದಪ್ಪ ಅಂತ ಹೇಳಿ ನೋಡಿದಾಗ ಎ ಬ್ಲಡ್ ಗ್ರೂಪ್ ಹೊಂದಿರತಕ್ಕಂಥ ವ್ಯಕ್ತಿಗೆ ಕೊಡಬಹುದು, ಬಿ ಬ್ಲಡ್ ಗ್ರೂಪ್ ಹೊಂದಿರತಕ್ಕಂಥ ವ್ಯಕ್ತಿಗೆ ಕೊಡಬಹುದು, ಎ ಬಿ ಬ್ಲಡ್ ಗ್ರೂಪ್ ಹೊಂದಿರತಕ್ಕಂಥ ವ್ಯಕ್ತಿಗೆ ರಕ್ತವನ್ನು ನಾನು ದಾನ ಮಾಡಬಹುದು. ಓ ರಕ್ತದ ಗುಂಪನ್ನು ಹೊಂದಿರತಕ್ಕಂಥ ವ್ಯಕ್ತಿಗೆ ನಾವು ಏನ್ ಮಾಡಬಹುದು, ರಕ್ತವನ್ನು ದಾನ ಮಾಡಬಹುದು. ಇದು ಯಾವಾಗ ನಮ್ಮ ರಕ್ತದ ಗುಂಪು ಓ ಆಗಿದ್ದರೆ ಮಾತ್ರ. ಆದರೆ ಓ ರಕ್ತದ ಗುಂಪನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ಏನಾದ್ರೂ ರಕ್ತ ಬೇಕಾಯ್ತು ಅಂತ ತಿಳ್ಕೊರಿ, ಅವರು ಯಾರ ಕಡೆಯಿಂದ ತೆಗೆದುಕೊಳ್ಳಬೇಕು ಅಂತ ಹೇಳಿದಾಗ ಓ ಬ್ಲಡ್ ಗ್ರೂಪ್ ಅನ್ನು ಹೊಂದಿರುವ ವ್ಯಕ್ತಿಗಳಿಂದ ರಕ್ತವನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇದೀವಿ. ಈ ರೀತಿ ಒಂದು ಪಾಯಿಂಟ್ ಅದ. ಟೇಬಲ್ ಅನ್ನ ಸರಿಯಾಗಿ ನೀವೆಲ್ಲರೂ ನೆನ್ಪಿಟ್ಕೊಡಿ. ಸ್ವಲ್ಪ ಇದು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕಾಗ್ತದೆ. ಹೌದ್ರೆ, ಅಷ್ಟು ಈಸಿಯಾಗಿ ನೆನ್ಪಿಡಂಗಿಲ್ಲ, ನೆನ್ಪಿಟ್ಕೊಡಿ. ಈ ರೀತಿ ಒಂದು ಆಂಟಿಜೆನ್ಸ್ ಎಲ್ಲಿ ಕಂಡು ಬರ್ತಾವ, ಆಮೇಲೆ ಆಂಟಿಬಾಡೀಸ್ ಎಲ್ಲಿ ಇರಲ್ಲ, ಎಲ್ಲಿ ಇರ್ತದ ಅಂತಕ್ಕಂಥ ಮಾಹಿತಿಯನ್ನ ನೆನ್ಪಿಟ್ಕೊಡ್ರಿ. ದೆನ್ ನೆಕ್ಸ್ಟ್ ಒನ್, ತಂದೆ ತಾಯಿಗಳಿಂದ ಮಕ್ಕಳಲ್ಲಿ ಬರುವ ರಕ್ತದ ಗುಂಪುಗಳು ಅಂತ ಹೇಳ್ತೀವಿ. ಹೌರಿ, ಇದೊಂದು ಪ್ರಶ್ನೆ ಎಲ್ಲಿ ಕೇಳಿದಪ್ಪ ಅಂತ ಹೇಳಿದಾಗ KPSC ಗ್ರೂಪ್ ಸಿ ಪ್ರಶ್ನೆ ಬಂದಿರ್ತದ, ಗೊತ್ತಿರಲಿ. ಅಂದರೆ ಯಾವ ರೀತಿ ಪ್ರಶ್ನೆ ಬರಬಹುದಪ್ಪ ಅಂತ ಹೇಳಿದಾಗ ತಂದೆಯ ರಕ್ತದ ಗುಂಪು ಎ ಆಗಿದ್ದು ತಾಯಿಯ ರಕ್ತದ ಗುಂಪು ಬಿ ಆಗಿದ್ದರೆ ಮಗುವಿನಲ್ಲಿ, ಹೌದ್ರಿ, ಅವರಿಬ್ಬರಿಗೆ ಜನಿಸುವಂತಹ ಮಗುವಿನಲ್ಲಿ ಸಾಧ್ಯವಿರ್ತಕ್ಕಂಥ ರಕ್ತದ ಗುಂಪು ಯಾವುದು ಅಂತೇಳಿ ಪ್ರಶ್ನೆ ಕೇಳಿರ್ತಾನ. ಅದಕ್ಕಾಗಿ ಸ್ವಲ್ಪ ಕಂಪ್ಲೀಟ್ ಆಗಿ ಮಾಹಿತಿ ನೋಡ್ತಾ ಬರೋಣ. ಇಲ್ಲಿ ನೋಡ್ರಿ, ತಂದೆಯ ರಕ್ತದ ಗುಂಪು ಎ, ತಾಯಿಯ ರಕ್ತದ ಗುಂಪು ಎ ಆಗಿದ್ದರೆ ಇವರಿಗೆ ಜನಿಸುವಂತ ಮಗುವಿನಲ್ಲಿ ಸಾಧ್ಯವಿರುವ ರಕ್ತದ ಗುಂಪು ಎ ಮತ್ತು ಓ ಆಗಿರುತ್ತದೆ. ಸಾಧ್ಯವಿಲ್ಲ ಬಿ ಮತ್ತು ಎ ಬಿ. ತಂದೆಯ ರಕ್ತದ ಗುಂಪು ಎ ಆಗಿದ್ದು ತಾಯಿಯ ರಕ್ತದ ಗುಂಪು ಕೂಡ ಎ ಆಗಿದ್ದರೆ ಮಕ್ಕಳಲ್ಲಿ ಸಾಧ್ಯವಿರತಕ್ಕಂಥ ರಕ್ತದ ಗುಂಪು ಎ ಅಥವಾ ಓ ಆಗಿರ್ತದ. ಸಾಧ್ಯವಿಲ್ಲದಿರ್ತಕ್ಕಂಥ ರಕ್ತದ ಗುಂಪು ಬಿ ಮತ್ತು ಎ ಬಿ ಅಂತ ಹೇಳ್ತಾ ಇದೀವಿ, ಬಿ ಎ ಬಿ. ದೆನ್ ನೆಕ್ಸ್ಟ್ ಒನ್, ತಂದೆಯ ರಕ್ತದ ಗುಂಪು ಎ ಆಗಿದ್ದು ತಾಯಿಯ ರಕ್ತದ ಗುಂಪು ಬಿ ಆಗಿದ್ದರೆ ಇವರಿಗೆ ಜನಿಸುವಂತಹ ಮಗುವಿನಲ್ಲಿ ಸಾಧ್ಯವಿರ್ತಕ್ಕಂಥ ರಕ್ತದ ಗುಂಪುಗಳು ಎ ಆಗಿರಬಹುದು, ಬಿ ಆಗಿರಬಹುದು, ಎ ಬಿ ಆಗಿರಬಹುದು ಅಥವಾ ಓ ಆಗಿರಬಹುದು. ಅವ್ರು ಈ ರೀತಿ ಸಾಧ್ಯವಿರ್ತಕ್ಕಂಥ ರಕ್ತದ ಗುಂಪುಗಳು ಅಂತ ಹೇಳ್ತೀವಿ. ಸಾಧ್ಯವಿರ್ತಕ್ಕಂಥ ರಕ್ತದ ಗುಂಪು ಎಲ್ಲ ಪಾಸಿಬಲ್ ಅದಾವ. ತಂದೆಯ ರಕ್ತದ ಗುಂಪು ಎ ಆಗಿದ್ದ ಮತ್ತು ತಾಯಿಯ ರಕ್ತದ ಗುಂಪು ಬಿ ಆಗಿದ್ದರೆ. ದೆನ್ ನೆಕ್ಸ್ಟ್ ಒನ್, ತಂದೆಯ ರಕ್ತದ ಗುಂಪು ಎ ಆಗಿದ್ದು ತಾಯಿಯ ರಕ್ತದ ಗುಂಪು ಎ ಬಿ ಆಗಿದ್ದರೆ, ತಂದೆಯ ರಕ್ತದ ಗುಂಪು ಎ ಆಗಿದ್ದು ತಾಯಿಯ ರಕ್ತದ ಗುಂಪು ಎ ಬಿ ಆಗಿದ್ದರೆ ಇವರಿಗೆ ಜನಿಸುವಂತಹ ಮಗುವಿನಲ್ಲಿ ಕಂಡು ಬರತಕ್ಕಂತಹ ರಕ್ತದ ಗುಂಪು ಯಾವುದಾಗಿರ್ತದೆ ಅಂತೇಳಿ ನೋಡಿದ್ರೆ ಎ, ಬಿ ಮತ್ತು ಎ ಬಿ. ಇವರಿಗೆ ಜನಿಸುವಂಥ ಮಗುವಿನಲ್ಲಿ ಕಂಡು ಬರ್ತಕ್ಕಂಥ ರಕ್ತದ ಗುಂಪು ಎ ಆದರೂ ಆಗಿರ್ಬೋದು, ಇಲ್ಲಾಂದರೆ ಬಿ ಆಗಿರ್ಬೋದು, ಇಲ್ಲಾಂದರೆ ಎ ಬಿ ಆಗಿರ್ತದ. ಈ ರೀತಿ ಮಕ್ಕಳಲ್ಲಿ ಸಾಧ್ಯವಿರೋ ರಕ್ತದ ಗುಂಪುಗಳು. ಇಲ್ಲಿ ನೋಡ್ರಿ, ಸಾಧ್ಯವಿಲ್ಲದ ರಕ್ತದ ಗುಂಪು ಯಾವುದಂತೇಳಿ ನೋಡಿದ್ರೆ ಓ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದೀವಿ, ಓ. ದೆನ್ ನೆಕ್ಸ್ಟ್ ಒನ್, ತಂದೆಯ ರಕ್ತದ ಗುಂಪು ಎ ಆಗಿದ್ದು ತಾಯಿಯ ರಕ್ತದ ಗುಂಪು ಓ ಆಗಿದ್ದರೆ,
ಸಾಧ್ಯವಿರುವ ರಕ್ತದ ಗುಂಪು ಮಗುವಿನಲ್ಲಿ ಯಾವುದಪ್ಪ ಅಂತೇಳಿ ನೋಡಿದಾಗ ಎ ಆಗಿರ್ತದ ಅಥವಾ ಬಿ ಅಂತ ಎ ಅಥವಾ ಓ ಅಂತ ಹೇಳ್ತಾ ಇದೀವಿ, ಎ ಅಥವಾ ಓ ಆಗಿರುತ್ತದೆ. ತಂದೆಯ ರಕ್ತದ ಗುಂಪು ಎ ಆಗಿದ್ದು ತಾಯಿಯ ರಕ್ತದ ಗುಂಪು ಓ ಆಗಿದ್ದರೆ ಮಗುವಿನಲ್ಲಿ ಸಾಧ್ಯವಿರುವ ರಕ್ತದ ಗುಂಪು ಎ ಅಥವಾ ಓ ಆಗಿರುತ್ತದೆ. ಸಾಧ್ಯವಿಲ್ಲ ಬಿ ಎ ಬಿ, ಸಾಧ್ಯವಿಲ್ಲ ಬಿ ಎ ಬಿ. ಇದು ಈ ರೀತಿ ತಂದೆಯ ರಕ್ತದ ಗುಂಪು ಎ ಅಂತ ಹೇಳಿ ನೋಡಿದ್ವಿ. ದೆನ್ ನೆಕ್ಸ್ಟ್ ಒನ್ ಬಿ ಅಂತ ಹೇಳಿ ಕೊಡೋಣ. ಹೌದ್ರಿ, ತಂದೆಯ ರಕ್ತದ ಗುಂಪು ಬಿ ಅಂತ ಹೇಳಿ ನೋಡ್ರಿ. ತಂದೆಯ ರಕ್ತದ ಗುಂಪು ಬಿ ಆಗಿದ್ದು ತಾಯಿಯ ರಕ್ತದ ಗುಂಪು ಎ ಆಗಿದ್ದರೆ ಮಗುವಿನಲ್ಲಿ ಸಾಧ್ಯವಿರುವ ರಕ್ತದ ಗುಂಪುಗಳು ಎ ಆಗಿರ್ತದ, ಬಿ ಆಗಿರ್ತದ, ಎ ಬಿ ಮತ್ತು ಓ ಎಲ್ಲವೂ ಸಾಧ್ಯವಿರ್ತಕ್ಕಂಥ ರಕ್ತದ ಗುಂಪುಗಳು. ಅದೇ ರೀತಿ ತಂದೆಯ ರಕ್ತದ ಗುಂಪು ಬಿ ಆಗಿದ್ದು ತಾಯಿಯ ರಕ್ತದ ಗುಂಪು ಕೂಡ ಬಿ ಆಗಿತ್ತು ಅಂತ ತಿಳ್ಕೊಡ್ರಿ. ಹೌದ್ರಿ, ಅವಾಗ ಮಗುವಿನಲ್ಲಿ ಸಾಧ್ಯವಿರ್ತಕ್ಕಂಥ ರಕ್ತದ ಗುಂಪುಗಳು ಬಿ ಅಥವಾ ಓ ಆಗಿರುತ್ತದೆ. ಸಾಧ್ಯವಿಲ್ಲ ಎ ಎ ಬಿ, ಸಾಧ್ಯವಿಲ್ಲ ಎ ಎ ಬಿ ಅಂತೇಳಿ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ತಂದೆಯ ರಕ್ತದ ಗುಂಪು ಬಿ ಆಗಿದ್ದು ತಾಯಿಯ ರಕ್ತದ ಗುಂಪು ಎ ಬಿ ಆಗಿದ್ದರೆ ಮಗುವಿನಲ್ಲಿ ಸಾಧ್ಯವಿರುವ ರಕ್ತದ ಗುಂಪು ಎ ಆಗಿರ್ತದ, ಇಲ್ಲಾಂದ್ರೆ ಬಿ ಆಗಿರ್ತದ, ಇಲ್ಲಾಂದ್ರೆ ಎ ಬಿ ಆಗಿರ್ತದ. ಸಾಧ್ಯವಿಲ್ಲ ಓ ರಕ್ತದ ಗುಂಪು ಅಂತ ಹೇಳ್ತೀವಿ, ಓ ರಕ್ತದ ಗುಂಪು. ದೆನ್ ನೆಕ್ಸ್ಟ್ ಒನ್ ತಂದೆಯ ರಕ್ತದ ಗುಂಪು ಬಿ ಆಗಿದ್ದು ತಾಯಿಯ ರಕ್ತದ ಗುಂಪು ಓ ಆಗಿದ್ದರೆ ಮಗುವಿನಲ್ಲಿ ಸಾಧ್ಯವಿರುವ ರಕ್ತದ ಗುಂಪು ಬಿ ಓ. ಸಾಧ್ಯವಿಲ್ಲ ಎ ಎ ಬಿ, ಸಾಧ್ಯವಿಲ್ಲ ಎ ಎ ಬಿ ಅಂತ ಹೇಳ್ತಾ ಇದ್ದೀವಿ. ಕರೆಕ್ಟಾಗಿ ಇವುಗಳನ್ನು ನೋಟ್ ಡೌನ್ ಮಾಡ್ಕೊಳ್ತಾ ಬರ್ರಿ. ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಇದು ನೆನಪು ಉಳಿತದ. KPSC ಗ್ರೂಪ್ ಸಿಯಲ್ಲಿ ಪ್ರಶ್ನೆ ಕೇಳ್ತಾನೆ, ನೆನ್ಪಿಟ್ಕೊಡಿ. ತಂದೆಯ ರಕ್ತದ ಗುಂಪು ಬಿ ಆಗಿದ್ದು ತಾಯಿಯ ರಕ್ತದ ಗುಂಪು ಎ ಆಗಿದ್ದರೆ ಮಗುವಿನಲ್ಲಿ ಸಾಧ್ಯವಿರ್ತಕ್ಕಂಥ ರಕ್ತದ ಗುಂಪುಗಳು ಯಾವುವು ಅಂತೇಳಿ ಎಲ್ಲವೂ ಒಂದು ಗ್ರೂಪ್ ಅಲ್ಲಿ ಮಾಡಿ ಕೊಟ್ಟಿರ್ತಾನೆ, ಆಪ್ಷನ್ಗಳಲ್ಲಿ ಕೊಟ್ಟಿರ್ತಾನೆ. ಸರಿಯಾಗಿ ನೆನ್ಪಿಟ್ಕೋಬೇಕು. ದೆನ್ ನೆಕ್ಸ್ಟ್ ಒನ್, ನೆಕ್ಸ್ಟ್ ನೋಡ್ರಿ, ತಂದೆಯ ರಕ್ತದ ಗುಂಪು ಇನ್ ಕೇಸ್ ಎ ಬಿ ಆಗಿತ್ತು, ಹೌದ್ರಿ, ತಾಯಿಯ ರಕ್ತದ ಗುಂಪು ಎ ಆಗಿದ್ದರೆ ಆ ಒಂದು ಮಗುವಿನಲ್ಲಿ ಅವರಿಬ್ಬರಿಗೆ ಜನಿಸುವಂಥ ಮಗುವಿನಲ್ಲಿ ಸಾಧ್ಯವಿರ್ತಕ್ಕಂಥ ರಕ್ತದ ಗುಂಪುಗಳು ಎ ಬಿ ಅಥವಾ ಎ ಬಿ ಅಂತೇಳಿ ನೋಡ್ತಾ ಇದ್ದೀವಿ. ಸಾಧ್ಯವಿಲ್ಲ ಓ. ಅದೇ ರೀತಿ ತಂದೆಯ ರಕ್ತದ ಗುಂಪು ಎ ಬಿ ಆಗಿದ್ದು ತಾಯಿಯ ರಕ್ತದ ಗುಂಪು ಬಿ ಆಗಿದ್ದರೆ ಮಗುವಿನಲ್ಲಿ ಸಾಧ್ಯವಿರುವ ರಕ್ತದ ಗುಂಪುಗಳು ಎ ಆಗಿರ್ತದ, ಬಿ ಆಗಿರ್ತದ, ಎ ಬಿ ಆಗಿರುತ್ತದೆ. ಸಾಧ್ಯವಿಲ್ಲ ಓ ರಕ್ತದ ಗುಂಪು. ದೆನ್ ನೆಕ್ಸ್ಟ್ ಒನ್, ತಂದೆಯ ರಕ್ತದ ಗುಂಪು ಎ ಬಿ ಆಗಿದ್ದು ತಾಯಿಯ ರಕ್ತದ ಗುಂಪು ಕೂಡ ಎ ಬಿ ಆಗಿತ್ತು ಅಂತ ತಿಳ್ಕೊಡ್ರಿ. ಆ ಒಂದು ಅವರಿಬ್ಬರಿಗೆ ಜನಿಸುವಂಥ ಮಗುವಿನಲ್ಲಿ ಕಂಡು ಬರ್ತಕ್ಕಂಥ ರಕ್ತದ ಗುಂಪುಗಳು ಎ ಆಗಿರ್ಬೋದು, ಬಿ ಆಗಿರ್ಬೋದು, ಎ ಆಗಿರ್ಬೋದು, ಬಿ ಆಗಿರ್ಬೋದು, ಇಲ್ಲ ಅಂದರೆ ಎ ಬಿ ಆಗಿರ್ತದ. ಇರುವುದಿಲ್ಲ ಓ ರಕ್ತದ ಗುಂಪು ಅಂತ ಹೇಳ್ತಾ ಇದ್ದೀವಿ, ಓ ರಕ್ತದ ಗುಂಪು. ದೆನ್ ನೆಕ್ಸ್ಟ್ ತಂದೆಯ ರಕ್ತದ ಗುಂಪು ಎ ಬಿ ಆಗಿದ್ದು ತಾಯಿಯ ರಕ್ತದ ಗುಂಪು ಓ ಆಗಿದ್ದರೆ, ಇದು ಇಂಪಾರ್ಟೆಂಟ್ ಆಗ್ತದೆ. ಅವ್ರು ಯಾಕೆ ನಾನು ಇದನ್ನೆಲ್ಲ ಮಾಹಿತಿ ಕೊಡ್ತಾ ಇದ್ದೀನಿ ಅಂತ ನೋಡಿದ್ರೆ ಎಲ್ಲೂ ಇಲ್ಲಿ ಮಾರ್ಕ್ಸ್ ಮಿಸ್ ಆಗ್ಬಾರ್ದು. ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ಆನ್ಸರ್ ಮಾಡ್ಬೋದು. ತಂದೆಯ ರಕ್ತದ ಗುಂಪು ಎ ಬಿ ಆಗಿದ್ದು ತಾಯಿಯ ರಕ್ತದ ಗುಂಪು ಓ ಆಗಿದ್ದರೆ ಇವರಿಬ್ಬರಿಗೆ ಜನಿಸುವಂಥ ಮಗುವಿಗೆ ಬರುವಂಥ ರಕ್ತದ ಗುಂಪುಗಳು ಎ ಆದರೂ ಆಗಿರ್ತದ, ಇಲ್ಲ ಅಂದರೆ ಬಿ ಆದರೂ ಆಗಿರ್ತದೆ. ನೋಡ್ರಿ, ಇವರಿಬ್ಬರು ರಕ್ತದ ಗುಂಪುಗಳನ್ನು ಅಬ್ಸರ್ವ್ ಮಾಡಿದಾಗ ತಂದೆಯ ರಕ್ತದ ಗುಂಪು ಎ ಬಿ ಅದ, ತಾಯಿಯ ರಕ್ತದ ಗುಂಪು ಓ ಅದ. ಆದರೆ ಇವರಿಬ್ಬರಿಗೆ ಜನಿಸುವಂಥ ಮಗುವಿಗೆ ಎ ಬಿನೂ ಬರಲ್ಲ, ಓನೂ ಬರಲ್ಲ. ಕಾರಣ ಏನಿರ್ಬೋದಪ್ಪ ಅಂತೇಳಿ ನೋಡಿದಾಗ ಎ ಬಿ ರಕ್ತದ ಗುಂಪು ಅಂತೇಳಿ ನೋಡಿದ್ರೆ ಇದರಲ್ಲಿ ಆಂಟಿಬಾಡೀಸ್ ಇರುವುದಿಲ್ಲ. ಓ ರಕ್ತದ ಗುಂಪು ಅಂತೇಳಿ ನೋಡಿದಾಗ ಇದರಲ್ಲಿ ಏನು ಕಂಡು ಬರುವುದಿಲ್ಲ, ಆಂಟಿಜೆನ್ಸ್ ಕಂಡು ಬರುವುದಿಲ್ಲ ಅಂತ ಹೇಳ್ತಾ ಇದ್ದೀವಿ. ಈ ರೀತಿ ಅವರಿಬ್ಬರಿಗೆ ಜನಿಸುವಂಥ ಮಗುವಿಗೆ ಸಾಧ್ಯವಿರ್ತಕ್ಕಂಥ ರಕ್ತದ ಗುಂಪು ಎ ಆದರೂ ಆಗಿರ್ತದ, ಇಲ್ಲಾಂದ್ರೆ ಬಿ ಆಗಿರ್ತದ. ಸಾಧ್ಯವಿಲ್ಲ ಓ ಮತ್ತು ಎ ಬಿ ಸಾಧ್ಯವಿಲ್ಲ ಅಂತ ಹೇಳಿದೆವು. ಈ ರೀತಿ ರಕ್ತದ ಗುಂಪು ಅಂತ ಹೇಳ್ತಾ ಇದ್ದೀವಿ. ಎ ರಕ್ತದ ಗುಂಪು ನೋಡಿದ್ದೀವಿ, ಬಿ ರಕ್ತದ ಗುಂಪು ನೋಡಿದ್ದೀವಿ, ಎ ಬಿ ರಕ್ತದ ಗುಂಪು ನೋಡಿದ್ದೀವಿ. ಅದೇ ರೀತಿ ಓ ರಕ್ತದ ಗುಂಪಿನ ಬಗ್ಗೆ ಸ್ವಲ್ಪ ಮಾಹಿತಿ ನೋಡ್ರಿ. ಅಂದರೆ ತಂದೆಯ ರಕ್ತದ ಗುಂಪು ಓ ಆಗಿದ್ದು ತಂದೆಯ ರಕ್ತದ ಗುಂಪು ಓ ಆಗಿದ್ದು ತಾಯಿಯ ರಕ್ತದ ಗುಂಪು ಎ ಆಗಿದ್ದರೆ ಮಗುವಿನಲ್ಲಿ ಕಂಡು ಬರ್ತಕ್ಕಂಥ ರಕ್ತದ ಗುಂಪುಗಳು ಎ ಅಥವಾ ಓ ಆಗಿರ್ತದ. ಸಾಧ್ಯವಿಲ್ಲ ಬಿ ಎ ಬಿ,
ಸಾಧ್ಯವಿಲ್ಲ ಬಿ ಎ ಬಿ. ತಂದೆಯ ರಕ್ತದ ಗುಂಪು ಓ ಆಗಿದ್ದು ತಾಯಿಯ ರಕ್ತದ ಗುಂಪು ಬಿ ಆಗಿದ್ದರೆ ಮಗುವಿನಲ್ಲಿ ಸಾಧ್ಯವಿರ್ತಕ್ಕಂಥ ರಕ್ತದ ಗುಂಪು ಬಿ ಆದರೂ ಆಗಿರ್ತದೆ, ಇಲ್ಲಾಂದ್ರೆ ಓ ಆಗಿರ್ತದೆ, ಸಾಧ್ಯವಿಲ್ಲ ಎ ಬಿ. ದೆನ್ ನೆಕ್ಸ್ಟ್ ಅದೇ ರೀತಿ ತಂದೆಯ ರಕ್ತದ ಗುಂಪು ಓ ಆಗಿದ್ದು ತಾಯಿಯ ರಕ್ತದ ಗುಂಪು ಎ ಬಿ ಆಗಿದ್ದರೆ ಮಗುವಿನಲ್ಲಿ ಸಾಧ್ಯವಿರುವ ರಕ್ತದ ಗುಂಪುಗಳು ಏನಂತೇಳಿ ನೋಡಿದಾಗ ಇಲ್ಲಿ ಮಗುವಿಗೆ ಸಾಧ್ಯವಿರ್ತಕ್ಕಂಥ ರಕ್ತದ ಗುಂಪುಗಳು ಎ ಮತ್ತು ಬಿ ಅಂತ ಹೇಳ್ತಾ ಇದ್ದೀವಿ. ಎ ಆದರೂ ಇರ್ತದೆ, ಇಲ್ಲಾಂದ್ರೆ ಬಿ ಆದರೂ ಇರ್ತದೆ, ಸಾಧ್ಯವಿಲ್ಲ ಓ ಎ ಬಿ ಅಂತ ಹೇಳಿ ನೋಡ್ತೀವಿ, ಓ ಎ ಬಿ. ಅದೇ ರೀತಿ ತಂದೆಯ ರಕ್ತದ ಗುಂಪು ಓ ಆಗಿದ್ದು ತಾಯಿಯ ರಕ್ತದ ಗುಂಪು ಕೂಡ ಓ ಆಗಿದ್ದರೆ, ಅವ್ರು ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ, ಸ್ವಲ್ಪ ವಿಶೇಷವಾಗಿದೆ. ತಂದೆಯ ರಕ್ತದ ಗುಂಪು ಓ ಆಗಿದ್ದು ತಾಯಿಯ ರಕ್ತದ ಗುಂಪು ಓ ಆಗಿದ್ದರೆ ಇವರಿಬ್ಬರಿಗೆ ಜನಿಸ್ತಕ್ಕಂಥ ಮಗುವಿನಲ್ಲಿ ಬರ್ತಕ್ಕಂಥ ರಕ್ತದ ಗುಂಪು ಯಾವುದಾಗಿರ್ತದೆ ಅಂದ್ರೆ ಓ ಆಗಿರ್ತದ, ಸಾಧ್ಯವಿಲ್ಲ ಎ ಬಿ ಅಂತ ಹೇಳ್ತೀವಿ, ಸಾಧ್ಯವಿಲ್ಲ ಎ ಬಿ ಅಂತ ಹೇಳಿ ನೋಡ್ತಾ ಇದೀವಿ. ಇದು ಪಾಯಿಂಟ್ ಗೊತ್ತಿರಬೇಕು, ನೆನ್ಪಿಟ್ಕೊರಿ. ಈ ರೀತಿ ತಂದೆ ತಾಯಿಗಳಿಂದ ಮಕ್ಕಳಲ್ಲಿ ಬರುವಂತಹ ರಕ್ತದ ಗುಂಪುಗಳು ಅಂತ ಹೇಳ್ತೀವಿ, ರಕ್ತದ ಗುಂಪುಗಳು. ದೆನ್ ನೆಕ್ಸ್ಟ್ ಒನ್, ಈ ಒಂದು ರಕ್ತದ ಗುಂಪುಗಳ ಬಗ್ಗೆ ಇಷ್ಟು ಮಾಹಿತಿಯನ್ನು ನೀಡಿರ್ತಕ್ಕಂತಹ ವಿಜ್ಞಾನಿ ಕಾರ್ಲ್ ಲ್ಯಾಂಡ್ ಸ್ಟೇನರ್ ಅಂತ ಹೇಳ್ತಾ ಇದೀವಿ, ಕಾರ್ಲ್ ಲ್ಯಾಂಡ್ ಸ್ಟೇನರ್. ದೆನ್ ನೆಕ್ಸ್ಟ್ ನೋಡ್ರಿ, ಪಾಸಿಟಿವ್ ಆರ್ ನೆಗೆಟಿವ್ ಬ್ಲಡ್ ಗ್ರೂಪ್ ಅಂತ ಹೇಳಿ, ಪಾಸಿಟಿವ್ ಆರ್ ನೆಗೆಟಿವ್ ಬ್ಲಡ್ ಗ್ರೂಪ್ ಅಂತ ಹೇಳಿ ನೋಡ್ತಾ ಇದೀವಿ. ಇಲ್ಲಿ ನೋಡ್ರಿ, ಪಾಸಿಟಿವ್ ಮತ್ತು ನೆಗೆಟಿವ್ ಬ್ಲಡ್ ಗ್ರೂಪ್ಸ್ ಅಂತ ಹೇಳಿ ನೋಡಿದಾಗ ಕಾರ್ಲ್ ಲ್ಯಾಂಡ್ ಸ್ಟೇನರ್ ಇವರು ಯಾರ ಜೊತೆ ವರ್ಕ್ ಮಾಡ್ತಾರಪ್ಪ ಅಂತ ಹೇಳಿ ನೋಡಿದಾಗ ವಿನ್ನರ್ ಅಂತಕ್ಕಂತಹ ವಿಜ್ಞಾನಿ, ಕಾರ್ಲ್ ಲ್ಯಾಂಡ್ ಸ್ಟೇನರ್ ಇವರು ವಿನ್ನರ್ ಅಂತಕ್ಕಂತಹ ವಿಜ್ಞಾನಿ ಜೊತೆಗೆ ವರ್ಕ್ ಮಾಡಿಬಿಟ್ಟು ಪಾಸಿಟಿವ್ ಅಥವಾ ಈ ಒಂದು ನೆಗೆಟಿವ್ ಬ್ಲಡ್ ಗ್ರೂಪ್ಸ್ ಬಗ್ಗೆ ಯಾವಾಗ ಮಾಹಿತಿಯನ್ನು ಕೊಡುತ್ತಾರೆ ಅಂತ ಹೇಳಿ ನೋಡಿದ್ರೆ 1940ರಲ್ಲಿ ಇಡೀ ಜಗತ್ತಿಗೆ ಈ ರೀತಿ ಒಂದು ಪಾಸಿಟಿವ್ ಮತ್ತು ನೆಗೆಟಿವ್ ಬ್ಲಡ್ ಗ್ರೂಪ್ಸ್ ಇದೆ ಅಂತ ಹೇಳಿ ಮಾಹಿತಿಯನ್ನು ನೀಡ್ತಾ ಬರ್ತಾರೆ. ಕಾರ್ಲ್ ಲ್ಯಾಂಡ್ ಸ್ಟೇನರ್ ಯಾವ ವಿಜ್ಞಾನಿ ಜೊತೆಗೆ ಅಂತ ಹೇಳಿ ನೋಡಿದಾಗ ವಿನ್ನರ್ ಅಂತ ಹೇಳ್ತಾ ಇದೀವಿ, ವಿನ್ನರ್. ಇವರು ಏನ್ ಮಾಡ್ತಾರಪ್ಪ ಅಂತ ಹೇಳಿ ನೋಡಿದಾಗ ಡಿ ಅಂತಕ್ಕಂಥ ಒಂದು ಆಂಟಿಜನ್ ಅನ್ನ ಕಂಡುಹಿಡಿದ್ರು. ಹೌದ್ರಿ, ಆಂಟಿಜನ್ ಯಾವ್ದಪ್ಪ ಅಂತ ಹೇಳಿ ನೋಡಿದಾಗ ಡಿ ಅಂತ ಹೇಳ್ತೀವಿ, ಡಿ ಆಂಟಿಜನ್ ಅನ್ನ ಪತ್ತೆ ಹಚ್ತಾರ. ವಾಸ್ತವವಾಗಿ ನೀವು ಕೇಳಿರ್ಬೋದು, ಹೌದ್ರಿ, ಮಂಗನಿಂದ ಮಾನವ ಅಂತೇಳಿ ಒಂದು ಮಾತನ್ನ ಕೇಳಿರ್ತೀರಿ. ಮಂಗನಿಂದ ಮಾನವ ಅಂತ ಹೇಳಿದಾಗ ಏನಾದ್ರೂ ವಿಶೇಷತೆ ಇರಬಹುದು ಅಂತೇಳಿ ಇವ್ರು ಏನ್ ಮಾಡ್ತಾರಪ್ಪ ಅಂತ ಹೇಳಿದಾಗ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಕೈಗೊಳ್ತಾರೆ. ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಒಂದು ಮಂಕಿಯನ್ನ ಯೂಸ್ ಮಾಡ್ತಾರ ಅವ್ರು, ಹೌದ್ರಿ, ಮಂಕಿಯನ್ನ ಬಳಸ್ತಾ ಬರ್ತಾರ. ಆ ಮಂಕಿ ಹೆಸರು ಏನಪ್ಪಾ ಅಂತ ಹೇಳಿ ನೋಡಿದಾಗ ರೇಸಸ್ ಮಂಕಿ ಅಂತ ಕೊಡ್ತೀವಿ ನಾವು, ಹೌದ್ರಿ, ರೇಸಸ್ ಮಂಕಿ ಅಂತ ಹೇಳ್ತೀವಿ. ಈ ಒಂದು ಮಂಗನ ರಕ್ತದ ಕೆಂಪು ರಕ್ತ ಕಣಗಳ ಮೇಲ್ಭಾಗದಲ್ಲಿ ಏನ್ ಕಂಡು ಬರ್ತದಪ್ಪ ಅಂತ ಹೇಳಿ ನೋಡಿದಾಗ ಒಂದು ಆಂಟಿಜನ್ ಕಂಡು ಬರ್ತದೆ. ಏನು ಕಂಡು ಬರುತ್ತದೆ? ಆಂಟಿಜನ್ ಕಂಡು ಬರುತ್ತದೆ. ಅದನ್ನೇ ಒಂದು ಹೆಸರು ಕೊಡ್ತಾರ ಅವ್ರು, ಹೌದ್ರಿ, ಹೆಸರಪ್ಪ ಏನಂತ ಹೇಳಿ ನೋಡಿದಾಗ ಇಲ್ಲಿ ವಾಸ್ತವವಾಗಿ ಡಿ ಆಂಟಿಜನ್ ಅನ್ನ ಪತ್ತೆ ಹಚ್ಚಿದ್ರು ಅಂತ ಹೇಳಿ ನೋಡಿದ್ವಿ. ಡಿ ಇದಕ್ಕೆ ಆ ಒಂದು ಮಂಕಿಯನ್ನ ಎಕ್ಸ್ಪೆರಿಮೆಂಟ್ಗೆ ಯೂಸ್ ಮಾಡಿರ್ತಾರ. ಅದರ ಒಂದು ನೆನಪಿಗಾಗಿ ಅಂತ ಹೇಳಿ ನೋಡಿದಾಗ RH ಆಂಟಿಜನ್ ಅಂತೇಳಿ ಕೊಟ್ಟರು. ಕಾರ್ಲ್ ಲ್ಯಾಂಡ್ ಸ್ಟೇನರ್ ಮತ್ತು ವಿನ್ನರ್ ಅವರು ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಮಂಗನ ಒಂದು ರಕ್ತದಲ್ಲಿ ಒಂದು ಆಂಟಿಜನ್ ಕಂಡು ಬರ್ತದ, ಅದಕ್ಕೆ ಹೆಸರು ಕೊಡ್ತಾರ ಏನಂತೇಳಿ ನೋಡಿದ್ರೆ RH ಆಂಟಿಜನ್ ಅಂತೇಳಿ ಕೊಡ್ತಾರೆ. ಅಂದರೆ ಇಲ್ಲಿ ನಾವು ಯಾವ ರೀತಿ ಕನ್ಸಿಡರ್ ಮಾಡ್ಬೇಕಪ್ಪ ಅಂತ ಹೇಳಿ ನೋಡಿದಾಗ ಮಾನವನ ದೇಹದ ರಕ್ತ ಅಂತ ಹೇಳಿ ನೋಡಿದಾಗ ಯಾರ ರಕ್ತದಲ್ಲಿ RH ಆಂಟಿಜನ್ ಪ್ರೆಸೆಂಟ್ ಇರುತ್ತದೆಯೋ, ಯಾರ ರಕ್ತದಲ್ಲಿ RH ಆಂಟಿಜನ್ ಇರುತ್ತದೆಯೋ ಅವರ ರಕ್ತದ ಗುಂಪು ಏನಾಗಿರುತ್ತದೆ ಅಂತ ಹೇಳಿ ನೋಡಿದ್ರೆ ಪಾಸಿಟಿವ್ ಬ್ಲಡ್ ಗ್ರೂಪ್ ಆಗಿರ್ತದ. ನಿಮ್ಮ ರಕ್ತದ ಗುಂಪು ಪಾಸಿಟಿವ್ ಇದೆ ಎಂದರೆ, ನಿಮ್ಮ ರಕ್ತದ ಗುಂಪು ಪಾಸಿಟಿವ್ ಇದೆ ಎಂದರೆ ನಿಮ್ಮ ರಕ್ತದಲ್ಲಿ ಯಾವ ಆಂಟಿಜನ್ ಕಂಡು ಬರುತ್ತದೆ? RH ಆಂಟಿಜನ್ ಕಂಡು ಬರುತ್ತದೆ. ಯಾವ ವ್ಯಕ್ತಿಯ ರಕ್ತದಲ್ಲಿ RH ಆಂಟಿಜನ್ ಕಂಡು ಬರುವುದಿಲ್ಲವೋ ಆ ವ್ಯಕ್ತಿಯ ರಕ್ತದ ಗುಂಪು ಏನಾಗಿರುತ್ತದೆ? ನೆಗೆಟಿವ್ ಬ್ಲಡ್ ಗ್ರೂಪ್ ಆಗಿರುತ್ತದೆ. ಪ್ರಶ್ನೆ ಹೆಂಗ್ ಕೇಳಬಹುದಪ್ಪ ಅಂತ ಹೇಳಿ ನೋಡಿದಾಗ ಪಾಸಿಟಿವ್ ಮತ್ತು ನೆಗೆಟಿವ್ ಬ್ಲಡ್ ಗ್ರೂಪ್ ಬಗ್ಗೆ ಹೌದ್ರಿ ನಾವು ತಿಳಿದುಕೊಳ್ಳಬೇಕಾದ್ರೆ ಯಾವ ಆಂಟಿಜನ್ ಅನ್ನು ಕನ್ಸಿಡರ್ ಮಾಡುತ್ತಾರೆ ಅಂತ ಹೇಳಿ ಪ್ರಶ್ನೆ ಕೇಳುವಂತ ಚಾನ್ಸಸ್ ಅದ. ಅದಕ್ಕಾಗಿ RH ಆಂಟಿಜನ್ ಅಂತ ಹೇಳ್ತೀವಿ. RH ಆಂಟಿಜನ್ ಪ್ರೆಸೆಂಟ್ ಇದ್ದರೆ ಪಾಸಿಟಿವ್ ಬ್ಲಡ್ ಗ್ರೂಪ್, RH ಆಂಟಿಜನ್ ಪ್ರೆಸೆಂಟ್ ಇರದೇ ಇದ್ದರೆ ಅದನ್ನ ನೆಗೆಟಿವ್ ಬ್ಲಡ್ ಗ್ರೂಪ್ಸ್ ಅಂತ ಹೇಳ್ತಾರೆ, ನೆಗೆಟಿವ್ ಬ್ಲಡ್ ಗ್ರೂಪ್. ಈ ರೀತಿ ಕಾರ್ಲ್ ಲ್ಯಾಂಡ್ ಸ್ಟೇನರ್ ಅವರು ಮತ್ತು ವಿನ್ನರ್ ಅಂತಕ್ಕಂಥವರು ಮಾಹಿತಿಯನ್ನು ನೀಡುತ್ತಾರೆ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಒನ್, ರಕ್ತದ ಗುಂಪುಗಳು ಅಂತ ಹೇಳಿ ನೋಡಿದರೆ ರಕ್ತದ ಗುಂಪು, ಈ ಒಂದು ರಕ್ತದ ಗುಂಪನ್ನು
ಹೇಗೆ ಪತ್ತೆ ಹಚ್ಚುತ್ತಾರೆ? ಒಂದು ಐಡಿಯಾ ಇರಬೇಕು ನಮ್ಗೆ. ಹೌದ್ರಿ, ಮೆಡಿಕಲ್ ಟರ್ಮ್ ಅಲ್ಲಿ ಬರ್ತದ. ರಕ್ತದ ಗುಂಪನ್ನ ಪತ್ತೆ ಹಚ್ಚಲು ಈ ಕೆಳಗಿನ ಯಾವ ರಾಸಾಯನಿಕವನ್ನು ಬಳಸುತ್ತಾರೆ? ಹೌದ್ರಿ, ಆಪ್ಷನ್ ಎ ಕೊಡಬಹುದು ಆಂಟಿಜನ್, ಆಪ್ಷನ್ ಎ ಆಂಟಿಜನ್ ಕೊಡ್ತಾನ, ಆಪ್ಷನ್ ಬಿ ಆಂಟಿಬಾಡಿ ಕೊಡುತ್ತಾರೆ, ದೆನ್ ನೆಕ್ಸ್ಟ್ ಆಪ್ಷನ್ ಸಿ ಆಂಟಿಸೆರಾ ಅಂತೇಳಿ ಕೊಡ್ತಾನ, ಆಂಟಿಸೆರಾ. ಅವ್ರು ಈ ರೀತಿ ರಕ್ತದ ಗುಂಪುಗಳನ್ನು ಪತ್ತೆ ಹಚ್ಚಲು ಯಾವ ರಾಸಾಯನಿಕವನ್ನು ಬಳಸುತ್ತಾರೆ? ಆಪ್ಷನ್ ಎ ಹೇಳ್ತದೆ ಆಂಟಿಜನ್, ಆಪ್ಷನ್ ಬಿ ಆಂಟಿಬಾಡಿ, ಆಪ್ಷನ್ ಸಿ ಆಂಟಿಸೆರಾ ಅಂತ ಹೇಳ್ತಾ ಇದೀವಿ, ಆಂಟಿಸೆರಾ. ಇದರಲ್ಲಿ ರಕ್ತದ ಗುಂಪುಗಳನ್ನು ಪತ್ತೆ ಹಚ್ಚಬೇಕಾದ್ರೆ ಯಾವ ರಾಸಾಯನಿಕ ವಸ್ತುವನ್ನು ಬಳಸುತ್ತೇವೆ ಅಂತೇಳಿ ನೋಡಿದಾಗ ಆಂಟಿಸೆರಾ ಅಂತಕ್ಕಂಥ ರಾಸಾಯನಿಕ ವಸ್ತುವನ್ನು ಏನು ಮಾಡುತ್ತಾರೆ? ಬಳಸುತ್ತಾರೆ ಅಂತ ಹೇಳ್ತಾ ಇದೀವಿ, ಆಂಟಿಸೆರಾ. ಇಲ್ಲಿ ನೋಡ್ರಿ, ಆಂಟಿಸೆರಾ ಅಂತ ಹೇಳಿ ನೋಡಿದಾಗ ನೋಡಿ, ಆಂಟಿಸೆರಾ ಆಂಟಿಸೆರಾ ಇದರಲ್ಲಿ ಮತ್ತೆ ಏನು ಕಂಡು ಬರ್ತದೆ ಅಂತ ನೋಡಿದಾಗ ವಿಭಾಗಗಳು ಆಂಟಿಸೆರಾ ಎ, ಆಂಟಿಸೆರಾ ಬಿ ಅಂತ ಹೇಳ್ತೀವಿ. ದೆನ್ ನಂಬರ್ 3 ಆಂಟಿಸೆರಾ ಡಿ ಅಂತ ಹೇಳಿ ಕೊಡ್ತೀವಿ. ಆಂಟಿಸೆರಾ ಎ, ಆಂಟಿಸೆರಾ ಬಿ, ಆಂಟಿಸೆರಾ ಡಿಗಳನ್ನು ಯೂಸ್ ಮಾಡಿಬಿಟ್ಟು ರಕ್ತದ ಗುಂಪುಗಳನ್ನು ಪತ್ತೆ ಹಚ್ಚುತ್ತಾರೆ ಅಂತ ಹೇಳ್ತೀವಿ. ರಕ್ತದ ಗುಂಪುಗಳನ್ನು ಪತ್ತೆ ಹಚ್ಚುತ್ತಾರೆ. ನೋಡ್ರಿ ಆತ್ಮೀಯ ಸ್ನೇಹಿತರೆ, ಆತ್ಮೀಯ ಸ್ಪರ್ಧಾ ಮಿತ್ರ, ನಿಮ್ದು ಏನಾದರೂ ರಕ್ತದ ಗುಂಪುಗಳನ್ನು ತಿಳ್ಕೊಳ್ಬೇಕಾಗಿತ್ತು ಅಂತೇಳಿ ತಿಳ್ಕೊಳ್ರಿ. ಇಲ್ಲಿ ಸ್ವಲ್ಪ ಮಾಹಿತಿಯನ್ನು ನೋಡ್ತಾ ಬರ್ರಿ. ಉದಾಹರಣೆಗೆ ಒಂದು ರಕ್ತದ ಒಂದು ಸ್ಯಾಂಪಲ್ ಅನ್ನು ತೆಗೆದುಕೊಂಡ್ರು ಅಂತ ತಿಳ್ಕೊರಿ. ಒಂದು ಬ್ಲಡ್ ಅನ್ನು ತೆಗೆದುಕೊಂಡ್ರು. ಬ್ಲಡ್ ಅನ್ನು ತಗೊಂಡ್ಬಿಟ್ಟು ಏನು ಮಾಡ್ತಾರಪ್ಪ ಅಂತ ಹೇಳಿದಾಗ ಒಂದು ಸ್ಲೈಡ್ ಮೇಲೆ ಈ ರೀತಿ 3 ಡ್ರಾಪ್ ಅನ್ನು ಹಾಕ್ತಾ ಬರ್ತಾರೆ. ಸ್ಲೈಡ್ ಮೇಲೆ ಈ ರೀತಿ 3 ಹನಿಗಳನ್ನು ಹಾಕ್ತಾ ಬರ್ತಾರೆ. ಗೊತ್ತಿಲ್ಲ ರಕ್ತದ ಗುಂಪು ಯಾವುದದು ಅಂತೇಳಿ ಗೊತ್ತಿಲ್ಲ. ಒಟ್ಟು ಒಂದು ರಕ್ತವನ್ನು ತೆಗೆದುಕೊಂಡು ಒಂದು ಸ್ಲೈಡ್ ಮೇಲೆ ಈ ರೀತಿ 3 ಹನಿಗಳನ್ನು ಹಾಕ್ತಾ ಬರ್ತಾರೆ. ಮೊದಲಿಗೆ ಏನು ಮಾಡ್ತಾರಪ್ಪ ಅಂತೇಳಿ ನೋಡಿದಾಗ ಆಂಟಿಸೆರಾ ಎ ಅಂತಕ್ಕಂಥ ಒಂದು ರಾಸಾಯನಿಕ ವಸ್ತುವನ್ನು ಮೊದಲನೇ ಹನಿಯ ಮೇಲೆ ಹಾಕ್ತಾರೆ. ಹೌದ್ರಿ, ಆಂಟಿಸೆರಾ ಎ ಅಂತಕ್ಕಂಥ ಒಂದು ರಾಸಾಯನಿಕವನ್ನು ಮೊದಲನೇ ಹನಿ ರಕ್ತದ ಹನಿಯ ಮೇಲೆ ಹಾಕಿದಾಗ ಈ ರಕ್ತದ ಹನಿ ಏನಾದರೂ ಹೆಪ್ಪುಗಟ್ಟಿದರೆ, ಹೌದ್ರಿ, ಈ ರಕ್ತದ ಹನಿ ಏನಾದರೂ ಹೆಪ್ಪುಗಟ್ಟಿದರೆ ಆ ರಕ್ತದ ಗುಂಪು ಏನಾಗಿರುತ್ತದೆ? ಎ ಬ್ಲಡ್ ಗ್ರೂಪ್ ಆಗಿರುತ್ತದೆ. ಹೌದ್ರಿ, ಆ ರಕ್ತದ ಗುಂಪು ಏನಾಗಿರುತ್ತದೆ? ಎ ಬ್ಲಡ್ ಗ್ರೂಪ್ ಆಗಿರುತ್ತದೆ. ದೆನ್ ನೆಕ್ಸ್ಟ್ ಒನ್, ಮತ್ತೆ ಈಗ ಎ ಗೊತ್ತಾಯ್ತು ನಮಗೆ. ನಾವು ಏನು ಮಾಡಿದೇವಿ? ಆಂಟಿಸೆರಾ ಎ ಅಂತಕ್ಕಂಥ ಒಂದು ರಾಸಾಯನಿಕವನ್ನು ಈ ಒಂದು ರಕ್ತದ ಹನಿಯ ಮೇಲೆ ಹಾಕಿದ್ದೀವಿ. ಹಾಕಿದಾಗ ರಕ್ತದ ಹನಿ ಏನಾಗ್ತಾ ಇದೆ? ಹೆಪ್ಪುಗಟ್ತಾ ಇದೆ. ಹೆಪ್ಪುಗಟ್ಟಿದರೆ ಆ ರಕ್ತದ ಗುಂಪು ಏನಾಗಿದೆ ಎಂದರ್ಥ? ಎ ಆಗಿದೆ ಎಂದರ್ಥ. ಈಗ ನಮಗೆ ಜಸ್ಟ್ ಬ್ಲಡ್ ಗ್ರೂಪ್ ಗೊತ್ತಾಯ್ತ್ರಿ ಎ ಅಂತ ಹೇಳಿ. ಇದರಲ್ಲಿ ಮತ್ತೆ ಎ ಪಾಸಿಟಿವ್ ಅದನೋ ನೆಗೆಟಿವ್ ಅದನೋ ಅಂತೇಳಿ ತಿಳ್ಕೊಳ್ಬೇಕು ಇವಾಗ. ಹೌದ್ರಿ, ಪಾಸಿಟಿವ್ ಅದನೋ ನೆಗೆಟಿವ್ ಅದೋ ಅಂತೇಳಿ ತಿಳ್ಕೊಬೇಕಾದ್ರೆ ಆಂಟಿಸೆರಾ ಡಿ ಹಾಕ್ತೀವಿ ನಾವು. ಹೌದ್ರಿ, ಏನು ಹಾಕ್ತಾ ಇದ್ದೀವಿ? ಆಂಟಿಸೆರಾ ಡಿ ಅಂತ ಹೇಳಿ ನೋಡ್ತಾ ಇದ್ದೀವಿ. ಈ ಒಂದು ಆಂಟಿಸೆರಾ ಡಿ ಅಂತೇಳಿ ನೋಡಿದಾಗ ಇದನ್ನ ಈ ಒಂದು 3ನೇ ಹನಿ ಅಂತೇಳಿ ನೋಡ್ತಾ ಇದ್ದೀವಿ. ರಕ್ತದ 3ನೇ ಹನಿ ಮೇಲೆ ಏನು ಹಾಕ್ತಾರಪ್ಪ ಅಂತ ಹೇಳಿದಾಗ ಆಂಟಿಸೆರಾ ಡಿ ಹಾಕ್ತಾರ. ಡಿ ಹಾಕಿದಾಗ ರಕ್ತದ ಹನಿಗಳು ಹೆಪ್ಪುಗಟ್ಟಿದರೆ ಆ ಒಂದು ರಕ್ತದ ಗುಂಪು ಏನಾಗಿರುತ್ತದೆ? ಪಾಸಿಟಿವ್ ಆಗಿರುತ್ತದೆ. ಹೌದ್ರಿ, ರಕ್ತದ ಗುಂಪು ಏನಾಗಿರ್ತದ? ಪಾಸಿಟಿವ್ ಆಗಿರ್ತದ. ದೆನ್ ನೆಕ್ಸ್ಟ್ ಒಂದು ನೋಡ್ರಿ, ಇಲ್ಲಿ ಇನ್ನೊಂದು ಪಾಯಿಂಟ್ ಅನ್ನು ನೋಡ್ತಾ ಇದೀವಿ. ಆಂಟಿಸೆರಾ ಬಿ ಅಂತೇಳಿ ಕೂಡ ಒಂದು ಕೊಟ್ಟಿದ್ದೀವಿ. ಬಿ ಅಂತೇಳಿ ನೋಡಿದಾಗ ಇದು 2ನೇ ರಕ್ತದ ಹನಿ ಮೇಲೆ ಬಿ ಅನ್ನ ಹಾಕಿ ನೋಡ್ತಾರ. ಬಿ ಅನ್ನ ಹಾಕಿದಾಗ ಈ ಒಂದು ರಕ್ತದ ಹನಿ ಹೆಪ್ಪುಗೆಡದಿದ್ದರೆ ಆ ರಕ್ತದ ಗುಂಪು ಬಿ ಆಗಿರಲ್ಲ ಅಂತ ಅರ್ಥ. ಅವ್ರಿ ಐಡಿಯಾ ತಿಳ್ಕೊಬೇಕು. ಇಲ್ಲಿ ನೋಡ್ರಿ, ರಕ್ತದ ಗುಂಪು ಎ ಅಂತೇಳಿ ಗೊತ್ತಾಯ್ತು, ಆಮೇಲೆ ಪಾಸಿಟಿವ್ ಅಂತೇಳಿ ಗೊತ್ತಾಯ್ತು. ಈ ರೀತಿ ರಾಸಾಯನಿಕ ವಸ್ತುಗಳನ್ನು ಬಳಸಿಬಿಟ್ಟು ಆಂಟಿಸೆರಾ ಅಂತಕ್ಕಂಥ ಒಂದು ರಾಸಾಯನಿಕ ವಸ್ತುವನ್ನು ಬಳಸಿಬಿಟ್ಟು ರಕ್ತದ ಗುಂಪುಗಳನ್ನು ಏನು ಮಾಡುತ್ತಾರೆ? ಪತ್ತೆ ಹಚ್ಚುತ್ತಾರೆ ಅಂತ ಹೇಳ್ತೀವಿ. ಇನ್ನೊಂದ್ಸರಿ ಹೇಳ್ತೀನಿ ಕೇಳ್ರಿ. ಒಂದು ರಕ್ತವನ್ನು ತೆಗೆದುಕೊಂಡು ಒಂದು ಸ್ಲೈಡ್ ಮೇಲೆ 3 ಹನಿಗಳನ್ನು ಹಾಕ್ತಾರ. ಹನಿಗಳನ್ನು ಹಾಕಿಬಿಟ್ಟು ಮೊದಲಿಗೆ ಏನು ಮಾಡ್ತಾರ? ಆಂಟಿಸೆರಾ ಎ ಅಂತಕ್ಕಂಥ ಕೆಮಿಕಲ್ ಅನ್ನ ಮೊದಲನೇ ಹನಿ ಮೇಲೆ ಹಾಕುತ್ತಾರೆ. ಹಾಕಿದಾಗ ರಕ್ತದ ಹನಿ ಹೆಪ್ಪುಗಟ್ಟಿತು ಅಂತ ತಿಳ್ಕೊಡಿ. ಅವಾಗ ರಕ್ತದ ಗುಂಪು ಏನಾಗಿರ್ತದ? ಎ ಆಗಿರ್ತದ ಅಂತ ಅರ್ಥ. ದೆನ್ ನೆಕ್ಸ್ಟ್ 2ನೇ ಹನಿಯ ಮೇಲೆ ಆಂಟಿಸೆರಾ ಬಿ ಅಂತೇಳಿ ತೆಗೆದುಕೊಳ್ತಾರ. 2ನೇ ಹನಿಯ ಮೇಲೆ ಹಾಕಿದಾಗ ಈ ಒಂದು ರಕ್ತದ ಹನಿ ಹೆಪ್ಪುಗಟ್ಟಿದರೆ ಅವಾಗ ರಕ್ತದ ಗುಂಪು ಏನಾಯ್ತು ಅಂತ ಅರ್ಥ? ಬಿ ಐತಂತ ಅರ್ಥ. ಹೌದ್ರಿ, ಈಗ ಪ್ರೆಸೆಂಟ್ ಏನು ಅದ? ಬಿನೂ ಅದ. ಈಗ ನಮಗೆ ಗೊತ್ತಾಯ್ತು ಈ ರಕ್ತದ ಗುಂಪನ್ನು ಯಾವ್ದಂತ ಹೇಳ್ತಾ ಇದ್ದೀವಿ? ಎ ಬಿ ರಕ್ತದ ಗುಂಪು ಅಂತ ಹೇಳಿದೀವಿ. ದೆನ್ ನೆಕ್ಸ್ಟ್ ಒನ್, ಇದು ಪಾಸಿಟಿವ್ ಅದನ್ನು ನೆಗೆಟಿವ್ ಅದ ಅಂತೇಳಿ ಚೆಕ್ ಮಾಡಬೇಕಾದ್ರೆ ಆಂಟಿಸೆರಾ ಡಿ ಯೂಸ್ ಮಾಡ್ತಾ ಇದ್ದೀವಿ, ರಾಸಾಯನಿಕ ವಸ್ತು. ಇದನ್ನ ಈ ಒಂದು 3ನೇ ರಕ್ತದ ಹನಿಯ ಮೇಲೆ ಹಾಕಿದಾಗ ಆ ಒಂದು ರಕ್ತದ ಹನಿ ಹೆಪ್ಪುಗಡದಿದ್ದರೆ, ಹೌದ್ರಿ, ಹೆಪ್ಪುಗಟ್ಟಿದರೆ ಪಾಸಿಟಿವ್, ಹೆಪ್ಪುಗೆಡದಿದ್ದರೆ ಏನಂತ ಹೇಳ್ತೀವಿ? ನೆಗೆಟಿವ್ ಅಂತ ಹೇಳಿ ಕೊಡ್ತಾ ಇದೀವಿ. ಈ ರೀತಿ ರಕ್ತದ ಗುಂಪುಗಳನ್ನು ಏನ್ ಮಾಡುತ್ತಾರೆ? ಪತ್ತೆ ಹಚ್ಚುತ್ತಾರೆ ಅಂತ ಹೇಳ್ತೀವಿ. ರಕ್ತದ ಗುಂಪುಗಳನ್ನು ಪತ್ತೆ ಹಚ್ಚುತ್ತಾರೆ. ದೆನ್ ನೆಕ್ಸ್ಟ್ ನೋಡ್ರಿ,
ಯಾವ ವ್ಯಕ್ತಿಯ ರಕ್ತ ಪಾಸಿಟಿವ್ ಇರುತ್ತದೆಯೋ ಅವರು ಯಾರಿಗೆ ರಕ್ತವನ್ನು ದಾನ ಮಾಡಬಹುದು ಅಂತೇಳಿ ನೋಡಿದರೆ ಪಾಸಿಟಿವ್ ರಕ್ತವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ರಕ್ತವನ್ನು ದಾನ ಮಾಡಬಹುದು ಅಂತ ಹೇಳ್ತಾ ಇದ್ದೀವಿ. ಉದಾಹರಣೆಗೆ ನನ್ನ ರಕ್ತದ ಗುಂಪು ಪಾಸಿಟಿವ್ ಐತಂದ್ರೆ ನಾನು ಯಾರಿಗೆ ಕೊಡಬಹುದು? ಪಾಸಿಟಿವ್ ಇದ್ದವರಿಗೆ ಅಷ್ಟೇ ಕೊಡಬಹುದು. ಆದರೆ ನನಗೆ ರಕ್ತ ಬೇಕಾದರೆ ನಾನು ಯಾರ ಕಡೆಯಿಂದ ತೆಗೆದುಕೊಳ್ಬಹುದು ಅಂತೇಳಿ ನೋಡಿದರೆ ಪಾಸಿಟಿವ್ ಮತ್ತು ನೆಗೆಟಿವ್ ಅವ್ರ ಎರಡೂ ಬ್ಲಡ್ ಗ್ರೂಪ್ಗಳಿಂದ ಏನು ಮಾಡಬಹುದು? ರಕ್ತವನ್ನು ಸ್ವೀಕಾರ ಮಾಡಬಹುದು ಅಂತ ಹೇಳಿ ನೋಡ್ತಾ ಇದೀವಿ. ಇವೆಲ್ಲ ನಮಗೆ ಪಾಯಿಂಟ್ಸ್ ಎಲ್ಲಿ ಗೊತ್ತಿರಬೇಕು ಅಂತ ಹೇಳಿ ನೋಡಿದ್ರೆ ರಕ್ತದಾನ ಮಾಡುವ ಕಂಡೀಷನ್ಸ್ ಬರ್ತಿರ್ತವೆ. ಹೌದ್ರಿ, ಷರತ್ತುಗಳು ಅಂತ ಹೇಳ್ತಾ ಇದೀವಿ. ನನ್ನ ರಕ್ತದ ಗುಂಪು ಪಾಸಿಟಿವ್ ಇದ್ದರೆ ನಾನು ಕೇವಲ ಪಾಸಿಟಿವ್ ರಕ್ತದ ಗುಂಪುಗಳಿಗೆ ಮಾತ್ರ ರಕ್ತವನ್ನು ದಾನ ಮಾಡಬಹುದು. ಆದರೆ ನನಗೆ ಬೇಕಾಗಿತ್ತು ಅಂತ ತಿಳ್ಕೊರಿ ಇವಾಗ ಪಾಸಿಟಿವ್ ಮತ್ತು ನೆಗೆಟಿವ್ ಬ್ಲಡ್ ಗ್ರೂಪ್ ಹೊಂದಿರತಕ್ಕಂಥ ವ್ಯಕ್ತಿಗಳಿಂದ ರಕ್ತವನ್ನು ತೆಗೆದುಕೊಳ್ಬಹುದು ಅಂತ ಹೇಳಿ ನೋಡ್ತಾ ಇದೀವಿ. ನೆಕ್ಸ್ಟ್ ಅದೇ ರೀತಿ ನೋಡ್ರಿ, ನನ್ನ ರಕ್ತದ ಗುಂಪು ನೆಗೆಟಿವ್ ಆಗಿದ್ದು ನಾನು ಯಾರಿಗೆ ರಕ್ತವನ್ನು ದಾನ ಮಾಡಬಹುದಪ್ಪ ಅಂತೇಳಿ ನೋಡಿದಾಗ ಪಾಸಿಟಿವ್ ಮತ್ತು ನೆಗೆಟಿವ್ ಬ್ಲಡ್ ಗ್ರೂಪ್ ಅನ್ನು ಹೊಂದಿರತಕ್ಕಂಥ ಇಬ್ಬರು ವ್ಯಕ್ತಿಗಳಿಗೆ ನಾನು ರಕ್ತವನ್ನು ದಾನ ಮಾಡಬಹುದು. ಆದರೆ ನನ್ನ ರಕ್ತದ ಗುಂಪು ನೆಗೆಟಿವ್ ಇದೆ, ನನಗೆ ರಕ್ತ ಬೇಕಾಯಿತು ಅಂತ ತಿಳ್ಕೊರಿ ಅವಾಗ ನಾನು ನೆಗೆಟಿವ್ ರಕ್ತದ ಗುಂಪುಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಿಂದ ರಕ್ತವನ್ನು ಏನು ಮಾಡಬಹುದು? ಸ್ವೀಕಾರ ಮಾಡಬಹುದು ಅಂತ ಹೇಳಿ ನೋಡ್ತಾ ಇದೀವಿ. ಶಾರ್ಟ್ ಆಗಿ ನೆನ್ಪಿಟ್ಕೊಡ್ರಿ, ಈ ರೀತಿ ಪಾಸಿಟಿವ್ ಮತ್ತು ನೆಗೆಟಿವ್ ಬ್ಲಡ್ ಗ್ರೂಪ್ ಅಂತ ಹೇಳಿ ನೋಡ್ತಾ ಇದೀವಿ. ಪಾಸಿಟಿವ್ ಮತ್ತು ನೆಗೆಟಿವ್ ಬ್ಲಡ್ ಗ್ರೂಪ್. ಎಸ್, ಇನ್ನೊಂದು ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮಾಹಿತಿ, ಸಾರ್ವತ್ರಿಕ ಸ್ವೀಕಾರಿ ಮತ್ತು ಸಾರ್ವತ್ರಿಕ ದಾನಿ ಅಂತ ಹೇಳ್ತೀನಿ. ಪ್ರಶ್ನೆ ಯಾವ ರೀತಿ ಕೇಳ್ತಾನ? ಈ ಕೆಳಗಿನ ಯಾವ ರಕ್ತದ ಗುಂಪನ್ನು ಸಾರ್ವತ್ರಿಕ ಸ್ವೀಕಾರಿ ಎಂದು ಕರೆಯುತ್ತಾರೆ ಅಂತೇಳಿ ಕನ್ಸಿಡರ್ ಮಾಡುತ್ತಾರೆ ಅಂತೇಳಿ ಪ್ರಶ್ನೆ ಕೇಳಿರ್ತಾನ. ಸಾರ್ವತ್ರಿಕ ಸ್ವೀಕಾರಿ ಅಂತೇಳಿ ನೋಡಿದಾಗ ಯೂನಿವರ್ಸಲ್ ಎಕ್ಸೆಪ್ಟರ್ ಅಂತ ಹೇಳ್ತಾನೆ. ಹೌದ್ರಿ, ಸಾರ್ವತ್ರಿಕ ಸ್ವೀಕಾರಿ. ಈ ಸಾರ್ವತ್ರಿಕ ಸ್ವೀಕಾರಿ ಯಾವ ರಕ್ತದ ಗುಂಪು ಅಂತ ಹೇಳಿ ನೋಡಿದಾಗ AB ರಕ್ತದ ಗುಂಪು ಅಂತ ಹೇಳ್ತೀವಿ ನಾವು. ಹೌದ್ರಿ, ಯಾವ ರಕ್ತದ ಗುಂಪು? AB ರಕ್ತದ ಗುಂಪನ್ನ ನಾವೇನಂತ ಹೇಳ್ತಾ ಇದೀವಿ? ಸಾರ್ವತ್ರಿಕ ಸ್ವೀಕಾರಿ. ಇಲ್ಲಿ ಮುಂದುವರೆದ ಭಾಗ ಗೊತ್ತಿರಬೇಕು. ಇಲ್ಲಿವರೆಗೂ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡಿದಾಗ ಕೇವಲ AB O ಅಂತೇಳಿ ಕೊಡ್ತಾ ಇದ್ದ. ಈಗ ನಮಗೆ ಮುಂದುವರೆದ ಭಾಗ ಗೊತ್ತಿರಬೇಕು. ಯಾವ ರಕ್ತದ ಗುಂಪನ್ನ ಸಾರ್ವತ್ರಿಕ ಸ್ವೀಕಾರಿ ಎನ್ನುತ್ತಾರೆ ಅಂತ ಹೇಳಿ ನೋಡಿದರೆ AB ಪಾಸಿಟಿವ್ ಬ್ಲಡ್ ಗ್ರೂಪ್ ಅನ್ನ ಏನಂತ ಹೇಳ್ತೀವಿ ನಾವು? ಸಾರ್ವತ್ರಿಕ ಸ್ವೀಕಾರಿ ಅಂತ ಹೇಳ್ತೀವಿ. ಕಾರಣ ಈ ಒಂದು AB ಪಾಸಿಟಿವ್ ಬ್ಲಡ್ ಗ್ರೂಪ್ ಅಲ್ಲಿ ಏನು ಕಂಡು ಬರುತ್ತವೆ ಅಂತ ಹೇಳಿ ನೋಡಿದ್ರೆ ಎಲ್ಲಾ ಆಂಟಿಜನ್ಗಳು ಕಂಡು ಬರುತ್ತವೆ. ಎಲ್ಲಾ ರೀತಿಯ ಆಂಟಿಜನ್ಸ್ ಕಂಡು ಬರುತ್ತವೆ. ಎಲ್ಲಾ ರೀತಿಯ ಆಂಟಿಜನ್ಸ್ ಅಂದ್ರೆ ಪ್ರತಿಕಾಯ ಜನಕಗಳು ಅಂತ ಹೇಳ್ತಾ ಇದ್ದೀವಿ. ಪ್ರತಿಕಾಯ ಜನಕಗಳು ಕಂಡು ಬರುವುದರಿಂದ AB ಪಾಸಿಟಿವ್ ಬ್ಲಡ್ ಗ್ರೂಪ್ ಅನ್ನ ಸಾರ್ವತ್ರಿಕ ಸ್ವೀಕಾರಿ ಅಂತ ಹೇಳ್ತಾ ಇದೀವಿ. ಯೂನಿವರ್ಸಲ್ ರಿಸೀವರ್ ಅಂತ ಹೇಳ್ತಾ ಇದೀವಿ, ಯೂನಿವರ್ಸಲ್ ಎಕ್ಸೆಪ್ಟರ್ ಅಂತ ಹೇಳಿ ಕೊಡ್ತಾ ಇದೀವಿ. ಪ್ರಶ್ನೆ ನೋಡ್ರಿ ಯಾವ ರೀತಿ ಕೇಳ್ತಾನೆ ಅಂದ್ರೆ ಹೇಳಿಕೆ ರೂಪದಲ್ಲಿ ಕೊಡಬಹುದು. AB ಪಾಸಿಟಿವ್ ರಕ್ತದ ಗುಂಪನ್ನ ಸಾರ್ವತ್ರಿಕ ಸ್ವೀಕಾರಿ ಎಂದು ಕರೆಯಲು ಕಾರಣವೇನು ಅಂತ ಕೇಳ್ತಾನೆ. ಹೌದ್ರಿ, ಕಾರಣ ಏನಪ್ಪಾ ಅಂತ ಹೇಳಿ ನೋಡಿದಾಗ AB ಪಾಸಿಟಿವ್ ಬ್ಲಡ್ ಗ್ರೂಪ್ ಅಲ್ಲಿ ಎಲ್ಲಾ ರೀತಿಯ ಏನು ಕಂಡು ಬರುತ್ತವೆ? ಆಂಟಿಜನ್ಸ್ ಕಂಡು ಬರುತ್ತವೆ. ಅದಕ್ಕಾಗಿ ಸಾರ್ವತ್ರಿಕ ಸ್ವೀಕಾರಿ ಅಂತ ಹೇಳ್ತಾ ಇದೀವಿ. ಅಥವಾ AB ಅಂತೇಳಿ ಅಷ್ಟೇ ಮೊದಲಿಗೆಲ್ಲ ಕೊಡ್ತಾ ಇದ್ದ, ಈಗ ನೀವು ನೆನಪಿಟ್ಕೊರಿ AB ಪಾಸಿಟಿವ್ ಅಂತೇಳಿ. ದೆನ್ ನೆಕ್ಸ್ಟ್ ಒನ್ ಯೂನಿವರ್ಸಲ್ ಡೋನರ್, ಇಂಪಾರ್ಟೆಂಟ್. ಅನೇಕ ಬಾರಿ ಎಕ್ಸಾಮ್ಗೆ ಪ್ರಶ್ನೆ ಬರ್ತದ. ಈ ಕೆಳಗಿನ ಯಾವ ರಕ್ತದ ಗುಂಪನ್ನು ಸಾರ್ವತ್ರಿಕ ದಾನಿ ಎನ್ನುತ್ತಾರೆ? ಹೌದು, ಸಾರ್ವತ್ರಿಕ ದಾನಿ ಅಂತೇಳಿ ಈ ಕೆಳಗಿನ ಯಾವ ರಕ್ತದ ಗುಂಪನ್ನು ಕರೆಯುತ್ತಾರೆ ಅಂತ ಹೇಳಿ ನೋಡಿದಾಗ ಯೂನಿವರ್ಸಲ್ ಡೋನರ್. ಓ ಅಥವಾ ಗೊತ್ತಿರಬೇಕು, ಇದರಲ್ಲಿ ಓ ಪಾಸಿಟಿವ್ ಕೊಡ್ತೀವೋ ನೆಗೆಟಿವ್ ಕೊಡ್ತೀವೋ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಹೌದ್ರಿ, ರೀಸೆಂಟ್ ಆಗಿ ನಡೆದಿರ್ತಕ್ಕಂಥ ಒಂದು PC ಪ್ರಶ್ನೆ ಆಗಿದೆ ನೋಡಿ. ಹೌದ್ರಿ, PC ಪ್ರಶ್ನೆ ಕೇಳೋಣ. ಏನಪ್ಪಾ ಅಂತ ಹೇಳಿದಾಗ ಸಾರ್ವತ್ರಿಕ ದಾನಿ ಎಂದು ಯಾವುದನ್ನು ಕನ್ಸಿಡರ್ ಮಾಡುತ್ತೇವೆ ಅಂತ ಹೇಳಿದಾಗ ಅಲ್ಲಿ ಓ ಪಾಸಿಟಿವ್, ಓ ನೆಗೆಟಿವ್, AB ಪಾಸಿಟಿವ್, AB ನೆಗೆಟಿವ್ ಅಂತ ಹೇಳಿ ಕೊಟ್ಟಾನ. ಅದು ಕೂಡ ನಮಗೆ ಐಡಿಯಾ ಇರಬೇಕು. ಓ ನೆಗೆಟಿವ್ ಅನ್ನ ನಾವೇನಂತ ಹೇಳ್ತೀವಿ? ಸಾರ್ವತ್ರಿಕ ದಾನಿ ಅಂತ ಹೇಳಿ ಕರಿತಾ ಇದ್ದೀವಿ. ಓ ನೆಗೆಟಿವ್ ಅನ್ನೇ ಯಾಕೆ ಸಾರ್ವತ್ರಿಕ ದಾನಿ ಅಂತ ಹೇಳ್ತೀವಿ ಅಂತ ಹೇಳಿ ನೋಡಿದಾಗ ಓ ನೆಗೆಟಿವ್ ಬ್ಲಡ್ ಗ್ರೂಪ್ ಅಲ್ಲಿ ಯಾವುದೇ ಆಂಟಿಜನ್ಸ್ ಇರುವುದಿಲ್ಲ. ಯಾವುದೇ ಆಂಟಿಜನ್ಸ್ ಇರುವುದಿಲ್ಲ. ಈ ಒಂದು ಓ ನೆಗೆಟಿವ್ ಬ್ಲಡ್ ಗ್ರೂಪ್ ಅಲ್ಲಿ RH ಕೂಡ ಇರಲ್ಲ ನೋಡ್ರಿ. ಹೌದ್ರಿ, RH ಇದ್ರೆ ಪಾಸಿಟಿವ್ ಆಗ್ತಿತ್ತು, RH ಇಲ್ಲ. ಅದಕ್ಕಾಗಿ ಯಾವ ರಕ್ತದ ಗುಂಪು? ನೆಗೆಟಿವ್ ಅಂತ ಹೇಳಿ ಕೊಡ್ತಾ ಇದೀವಿ, ಓ ನೆಗೆಟಿವ್.
ಬ್ಲಡ್ ಗ್ರೂಪ್ ಅಂತ ಹೇಳ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ಒಂದು ಆಂಟಿಜೆನ್ಸ್ ಇರದೇ ಇರುವುದರಿಂದ ಇದನ್ನ ನಾವೇನಂತ ಹೇಳ್ತೀವಿ, ಸಾರ್ವತ್ರಿಕ ದಾನಿ ಅಂತೇಳಿ ಕೊಡ್ತಾ ಇದ್ದೀವಿ, ಯೂನಿವರ್ಸಲ್ ಡೋನರ್ ಅಂತೇಳಿ ಕೊಡ್ತೀವಿ, ಯೂನಿವರ್ಸಲ್ ಡೋನರ್. ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ರಕ್ತದಾನ ಮಾಡ್ತಕ್ಕಂಥ ಒಂದು ಕಂಡೀಷನ್ಸ್ ಏನದವ. ಸುಮ್ಮನೆ ನಾವು ಬ್ಲಡ್ ಡೊನೇಷನ್ ಮಾಡ್ಲಿಕ್ಕಾಗಲ್ಲ. ಅವ್ರು ಯಾವಾಗ ಬೇಕೋ, ಯಾವ ಟೈಮಲ್ಲಿ ಬೇಕೋ, ಯಾವಾಗ ಹೋಗಿ ನಾವು ರಕ್ತವನ್ನು ದಾನ ಮಾಡ್ಲಿಕ್ಕಾಗಲ್ಲ. ಒಂದಿಷ್ಟು ಕಂಡೀಷನ್ಸ್ ಅಂತೇಳಿ ಅದಾವ. ಆ ಷರತ್ತುಗಳು ಏನಂತೇಳಿ ಸ್ವಲ್ಪ ಮಾಹಿತಿ ನೋಡೋಣ. ರಕ್ತದಾನ ಮಾಡುವ ಷರತ್ತುಗಳು ಅಂತ ಹೇಳ್ತಾ ಇದ್ದೀವಿ, ಕಂಡೀಷನ್ಸ್. ನೋಡ್ರಿ, ರಕ್ತದಾನ ಮಾಡುವ ಷರತ್ತುಗಳು ಏನಂತೇಳಿ ನೋಡಿದಾಗ ನಂಬರ್ 1 ಪಾಯಿಂಟ್ ಗೊತ್ತಿರಬೇಕು, ರಕ್ತದ ಗುಂಪು ಸರಿ ಹೊಂದಬೇಕು. ರಕ್ತದ ಗುಂಪು ಸರಿ ಹೊಂದಬೇಕು. ರಕ್ತದ ಗುಂಪು ಸರಿ ಹೊಂದಬೇಕು. ದೆನ್ ನೆಕ್ಸ್ಟ್ ಪಾಯಿಂಟ್, ನೆಕ್ಸ್ಟ್ ಕಂಡೀಷನ್ ಏನು ಹೇಳ್ತದೆ ಅಂತ ನೋಡಿದಾಗ, ರಕ್ತದಾನ ಮಾಡುವವರ ಅಥವಾ ರಕ್ತದಾನ ಮಾಡುವವರಿಗೆ ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು. ಮಿನಿಮಮ್ 18 ಇಯರ್ಸ್ ಆಗಿರಬೇಕು. ಹೌದ್ರಿ, ರಕ್ತದಾನ ನೀವು ಮಾಡ್ತಾ ಇದ್ದೀರಿ ಅಂದರೆ ನಿಮಗೆ ಕನಿಷ್ಠ ವಯಸ್ಸು ಎಷ್ಟಾಗಿರಬೇಕು, 18 ವರ್ಷ ವಯಸ್ಸಾಗಿರಬೇಕು. ಗರಿಷ್ಠ ಅಂತ ಕೇಳಿದರೆ ಮ್ಯಾಕ್ಸಿಮಮ್ ಎಷ್ಟಾಗಿರಬೇಕು ಅಂತೇಳಿ ನೋಡಿದರೆ 60 ವರ್ಷ ವಯಸ್ಸಾಗಿರಬೇಕು. 60 ವರ್ಷ ವಯಸ್ಸಾಗಿರಬೇಕು. ಮಿನಿಮಮ್ ಎಷ್ಟಾಗಿರಬೇಕಪ್ಪ ಅಂತ ಕೇಳಿದರೆ 18 ವರ್ಷ ವಯಸ್ಸಾಗಿರಬೇಕು. ಈ ರೀತಿ ರಕ್ತದಾನ ಮಾಡೋರು ಒಂದು ಏಜ್ ಅಂತೇಳಿ ಕೊಡ್ತಾ ಇದ್ದೀವಿ. ದೆನ್ ನೆಕ್ಸ್ಟ್ ಒನ್, ರಕ್ತದಾನ ಮಾಡುವ ಮಹಿಳೆಯರ ದೇಹದ ಕನಿಷ್ಠ ತೂಕ 45 kg ಇರಬೇಕು. 45 kg ಇರಬೇಕು. ನೋಡ್ರಿ, ನೀವೇನಾದರೂ ರಕ್ತದಾನ ಮಾಡಬೇಕು ಅನಿಸ್ತಂತ ತಿಳ್ಕೊಡಿ, ಮೊದಲು ನಿಮಗೆ ವೇಟ್ ಚೆಕ್ ಮಾಡ್ಕೋಬೇಕು ನೀವು. ಹೌದ್ರಿ, ನಾವು 45 kg ಇದೆಯೋ ಇಲ್ಲೋ ಅಂತೇಳಿ ಮೊದಲು ನೀವು ಚೆಕ್ ಮಾಡ್ಕೋಬೇಕು. ರಕ್ತದಾನ ಮಾಡುವ ಮಹಿಳೆಯರ ದೇಹದ ಕನಿಷ್ಠ ತೂಕ ಎಷ್ಟಿರಬೇಕು, 45 kg ಇರಬೇಕು. ಹಾಗಾದರೆ ರಕ್ತದಾನ ಮಾಡುವ ಪುರುಷರ ದೇಹದ ತೂಕ, ಹೌದ್ರಿ, ಪುರುಷರ ದೇಹದ ಕನಿಷ್ಠ ತೂಕ ಎಷ್ಟಿರಬೇಕು ಅಂತ ಕೇಳಿದರೆ 50 kg ಅಂತ ಹೇಳ್ತೀವಿ. 50 kgಗಿಂತ ಕಡಿಮೆ ಇದ್ದರೆ ನೀವು ರಕ್ತದಾನ ಮಾಡಲು ಸಾಧ್ಯವಿಲ್ಲ. ಮಿನಿಮಮ್ ಬಾಡಿ ವೇಟ್ ಎಷ್ಟಿರಬೇಕು ಪುರುಷರದು ಅಂತ ಹೇಳಿ ನೋಡಿದರೆ 50 kg ಇರಬೇಕು ಅಂತ ಹೇಳ್ತಾ ಇದ್ದೀವಿ. ಈ ರೀತಿ ಒಂದು ಕಂಡೀಷನ್ ಅದ, ನೆನ್ಪಿಟ್ಕೋರಿ. ದೆನ್ ನೆಕ್ಸ್ಟ್ ಒನ್, ರಕ್ತದಾನ ಮಾಡಬೇಕಾದ್ರೆ ಲಿಂಗ ತಾರತಮ್ಯ ಮಾಡುವ ಹಾಗಿಲ್ಲ. ಲಿಂಗ ತಾರತಮ್ಯ ಮಾಡುವ ಹಾಗಿಲ್ಲ ಅಂದರೆ ಪುರುಷರಿಗೆ ಮಾತ್ರ ರಕ್ತ ಕೊಡಬಹುದು, ಮಹಿಳೆಯರಿಗೆ ಮಾತ್ರವನ್ನು ರಕ್ತ ಕೊಡಬೇಕು ಅಂತೇಳಿ ಹೌದ್ರಿ ರೂಲ್ಸ್ ಇಲ್ಲ. ಹೌದ್ರಿ, ಲಿಂಗ ತಾರತಮ್ಯ ಮಾಡುವ ಹಾಗಿಲ್ಲ. ಯಾರಿಗೆ ಬೇಕಾದರೂ ರಕ್ತವನ್ನು ದಾನ ಮಾಡಬಹುದು. ದೆನ್ ನೆಕ್ಸ್ಟ್ ಒನ್, ಅದೇ ರೀತಿ ಜಾತಿ ಭೇದ ಭಾವ ಮಾಡುವ ಹಾಗಿಲ್ಲ. ಅದು ಕೂಡ ನೀವು ಪಾಯಿಂಟ್ ಅನ್ನ ಮೆನ್ಷನ್ ಮಾಡಬೇಕು. ನೋಡ್ರಿ, ರಕ್ತ ಅಂತೇಳಿ ಬಂದಾಗ ಕೇವಲ ಇಲ್ಲಿ ಒಂದು ಎಸ್ಸೆನ ಬರಿತಾ ಇದ್ವಿ ಅಂತ ತಿಳ್ಕೊಡಿ. ಇಲ್ಲಿ ತೋರಿಸ್ಕೊಡ್ಬೇಕು, ನಾವು ಈಕ್ವಾಲಿಟಿಯನ್ನು ತೋರಿಸ್ಕೊಡ್ತಾ ಬರಬೇಕು. ಅಂದರೆ ಚೆಕ್ ಮಾಡೋರು ಈ ವ್ಯಕ್ತಿ ಎಲ್ಲರನ್ನು ಸಮಾನವಾಗಿ ನೋಡ್ತಾ ಇದ್ದೇನೆ ಅಂತಕ್ಕಂಥ ಒಂದು ಮನೋಭಾವನೆ ಯಾರಲ್ಲಿ ಮೂಡಬೇಕು. ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ಚೆಕ್ ಮಾಡ್ತಿರ್ತಾರೆ ಅವ್ರೆ ಯಾವ ರೀತಿ ಅಂತ ನೋಡಿದಾಗ ಎಸ್ಸೆ ಬರಿತಿರ್ಬೇಕಾದ್ರೆ ನೀವು KS ಮೇನ್ಸ್ ಬರಿತಕ್ಕಂಥ ಸಂದರ್ಭದಲ್ಲಿ ರಕ್ತದ ಬಗ್ಗೆ ಏನಾದರೂ ಮಾಹಿತಿ ಕೇಳಿದ ಅಂದರೆ ಈ ರೀತಿ ಮಾಹಿತಿಯನ್ನು ಕೊಡ್ತಾ ಬರಬೇಕು. ಜಾತಿ ಭೇದ ಭಾವ ಮಾಡುವ ಹಾಗಿಲ್ಲ. ದೆನ್ ನೆಕ್ಸ್ಟ್ ನಂಬರ್ 6, ಒಮ್ಮೆ ರಕ್ತದಾನ ಮಾಡಿದ 3 ತಿಂಗಳುಗಳ ನಂತರ ರಕ್ತದಾನ ಮಾಡುವುದು ಸರಿ ಅಂತ ಹೇಳ್ತೀವಿ ನಾವು. ಅಂದ್ರೆ ಇವತ್ತು ನಾನು ಬ್ಲಡ್ ಡೊನೇಷನ್ ಬ್ಲಡ್ ಕೊಟ್ಟೆ ಅಂತ ತಿಳ್ಕೊಡ್ರಿ, ಮತ್ತೆ ಯಾವಾಗ ಕೊಡಬೇಕಪ್ಪ ಅಂತ ಹೇಳಿ ನೋಡಿದಾಗ ಮತ್ತೆ 3 ತಿಂಗಳುಗಳ ನಂತರ ನಾವು ಏನು ಮಾಡಬಹುದು, ರಕ್ತವನ್ನು ದಾನ ಮಾಡಬಹುದು ಅಂತ ಹೇಳಿ ನೋಡ್ತಾ ಇದ್ದೀವಿ. ಈ ರೀತಿ ಒಮ್ಮೆ ರಕ್ತದಾನ ಮಾಡಿದ 3 ತಿಂಗಳುಗಳ ನಂತರ ರಕ್ತದಾನ ಮಾಡುವುದು ಸರಿ ಅಂತ ಹೇಳ್ತೀವಿ. ನೆಕ್ಸ್ಟ್ ನಂಬರ್ 7 ನೋಡ್ರಿ,
ಮದ್ಯಪಾನ ಸೇವಿಸಿದ ಅಥವಾ ಮದ್ಯಪಾನ ಮಾಡಿದ ಎಷ್ಟು ಗಂಟೆಗಳ ನಂತರ ರಕ್ತದಾನ ಮಾಡುವುದು ಸರಿ? ಈಗ ನಾವು ಬ್ಲಡ್ ಡೊನೇಷನ್ ಮಾಡೋದಪ್ಪ ಅಂತ ಹೇಳಿದಾಗ ಆಲ್ಕೋಹಾಲ್ ಕಂಟೆಂಟ್ ಇತ್ತು ಬಾಡಿಯಲ್ಲಿ ಅಂತ ಹೇಳಿ ತಿಳ್ಕೊಂಡ್ರೆ ನಾವು ಸಡನ್ ಆಗಿ ಹೋಗಿ ಬ್ಲಡ್ ಅನ್ನ ಡೊನೇಟ್ ಮಾಡ್ಲಿಕ್ಕೆ ಆಗಲ್ಲ. ಮದ್ಯಪಾನ ಮಾಡಿದ ಎಷ್ಟು ಗಂಟೆಗಳ ನಂತರ ರಕ್ತದಾನ ಮಾಡುವುದು ಸರಿ ಅಂತ ಹೇಳಿ ನೋಡಿದಾಗ 24 ಗಂಟೆಗಳ ನಂತರ ರಕ್ತದಾನ ಮಾಡುವುದು ಸರಿ ಅಂತ ಹೇಳ್ತಾ ಇದ್ದೀವಿ. ಆ ಒಂದು ಬ್ಲಡ್ ಅಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರಬಾರ್ದು. ಮದ್ಯಪಾನ ಮಾಡಿದ 24 ಗಂಟೆಗಳ ನಂತರ ರಕ್ತದಾನ ಮಾಡುವುದು ಸರಿ. ಹಾಗಾದ್ರೆ ಧೂಮಪಾನ ಮಾಡಿದ ಎಷ್ಟು ಗಂಟೆಗಳ ನಂತರ ರಕ್ತದಾನ ಮಾಡುವುದು ಸರಿ ಅಂತ ಹೇಳಿ ನೋಡಿದರೆ 4 ಗಂಟೆಗಳ ನಂತರ ರಕ್ತದಾನ ಮಾಡುವುದು ಸರಿ. ಅಂದರೆ ನೀವು ಧೂಮಪಾನ ಮಾಡಿದಾಗ ನಿಮ್ಮ ರಕ್ತದಲ್ಲಿ ಏನಿರ್ತದಪ್ಪ ಅಂತೇಳಿ ನೋಡಿದಾಗ ಕಾರ್ಬನ್ ಮೊನಾಕ್ಸೈಡ್ ನ ಪ್ರಮಾಣ ಹೆಚ್ಚಾಗಿರ್ತದೆ. ಅವ್ರಿಗೆ ಒಂದು ಪ್ರಶ್ನೆ ಗೊತ್ತಿರಬೇಕು, ಸಿಗರೇಟ್ ಸೇವನೆಯಿಂದ ಯಾವ ಅನಿಲ ಬಿಡುಗಡೆ ಆಗುತ್ತದೆ ಅಂತ ಕೇಳಿದ್ರೆ ಕಾರ್ಬನ್ ಮೊನಾಕ್ಸೈಡ್ ಬಿಡುಗಡೆ ಆಗ್ತದ. ಆ ಕಾರ್ಬನ್ ಮೊನಾಕ್ಸೈಡ್ ಎಲ್ಲಿರುತ್ತದೆ? ರಕ್ತದಲ್ಲಿ ಇರುತ್ತದೆ ಅಂತ ಹೇಳ್ತಾ ಇದೀವಿ. ಈ ರೀತಿ ಧೂಮಪಾನ ಮಾಡಿದ 4 ಗಂಟೆಗಳ ನಂತರ ರಕ್ತದಾನ ಮಾಡುವುದು ಸರಿ ಅಂತೇಳಿ ಕೊಡ್ತೀವಿ. ದೆನ್ ನೆಕ್ಸ್ಟ್ ಭಯಾನಕರ ರೋಗ ಇದ್ದವರು ರಕ್ತದಾನ ಮಾಡುವುದು ಸರಿಯಲ್ಲ. ಭಯಾನಕರ ರೋಗ ಇದ್ದವರು ರಕ್ತದಾನ ಮಾಡುವುದು ಸರಿಯಲ್ಲ. ಉದಾಹರಣೆಗೆ ಕರೋನಾ, ಉದಾಹರಣೆಗೆ ಏಡ್ಸ್, ಈ ರೀತಿ ಭಯಾನಕರ ರೋಗ ಇದ್ದವರು ರಕ್ತದಾನ ಮಾಡುವುದು ಸರಿಯಲ್ಲ ಅಂತ ಹೇಳ್ತಾ ಇದೀವಿ. ರಕ್ತದಾನ ಮಾಡುವುದು ಸರಿಯಲ್ಲ. ದೆನ್ ನೆಕ್ಸ್ಟ್ ಮಾನವನ ದೇಹದ ತಾಪಮಾನ ಟೆಂಪರೇಚರ್ ಆಫ್ ದಿ ಹ್ಯೂಮನ್ ಬಾಡಿ ಅಂತ ಹೇಳ್ತಾ ಇದೀವಿ. ಮಾನವನ ದೇಹದ ತಾಪಮಾನ 37 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾದಾಗ ರಕ್ತದಾನ ಮಾಡುವುದು ಸರಿಯಲ್ಲ ಅಂತ ಹೇಳ್ತಾ ಇದೀವಿ. ಅಂದರೆ 37 ಡಿಗ್ರಿ ಸೆಲ್ಸಿಯಸ್ಗಿಂತ ಟೆಂಪರೇಚರ್ ಹೆಚ್ಚಾಗಿದೆ ಎಂದರೆ ಆ ವ್ಯಕ್ತಿಗೆ ಜ್ವರ ಬಂದದಂತ ಅರ್ಥ. ಪಾಯಿಂಟ್ ಗೊತ್ತಾಗ್ತದೆ. ಈ ರೀತಿ ಜ್ವರ ಇದ್ದಂತ ಸಂದರ್ಭದಲ್ಲಿ ರಕ್ತದಾನ ಮಾಡುವುದು ಸರಿಯಲ್ಲ ಅಂತ ಹೇಳ್ತಾ ಇದೀವಿ. ದೆನ್ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗ್ತದ, ಮಹಿಳೆಯರು ಹೆರಿಗೆಗೆ ಮುನ್ನ 3 ತಿಂಗಳು ರಕ್ತದಾನ ಮಾಡುವುದು ಸರಿ ಅಂತ ಹೇಳ್ತೀವಿ ನಾವು. ಅವ್ರಿ ಬಿಫೋರ್ 3 ಮಂತ್ಸ್ ಅಂತ ಹೇಳ್ತಾ ಇದೀವಿ. ಹೆರಿಗೆಗೆ ಮುನ್ನ 3 ತಿಂಗಳು ರಕ್ತದಾನ ಮಾಡುವುದು ಸರಿ. ಆಮೇಲೆ ಹೆರಿಗೆಯಾದ 3 ತಿಂಗಳುಗಳ ನಂತರ ರಕ್ತದಾನ ಮಾಡುವುದು ಸರಿ ಅಂತೇಳಿ ಕೊಡ್ತೀವಿ. ಇವೆಲ್ಲ ಹೇಳಿಕೆ ರೂಪದಲ್ಲಿ ಕೊಟ್ಟಿರ್ತಾನೆ. ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಥವಾ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತೇಳಿ ಕೊಟ್ಟಿರ್ತಾನೆ, ನೆನ್ಪಿಟ್ಕೋರಿ. ಈ ರೀತಿ ಇನ್ನೊಂದು ಷರತ್ತು ಏನಪ್ಪಾ ಅಂತ ಹೇಳಿ ನೋಡಿದರೆ, ಹಚ್ಚೆ ಹಾಕಿಸಿಕೊಂಡ ಎಷ್ಟು ತಿಂಗಳುಗಳ ನಂತರ ರಕ್ತದಾನ ಮಾಡುವುದು ಸರಿ ಅಂತೇಳಿ ಕೊಡ್ತಾರೆ ಅವರು. ಅವ್ರಿಗೆ ಹಚ್ಚೆ ಹಾಕಿಸಿಕೊಂಡ ಅಂದ್ರೆ ಟ್ಯಾಟೋ ಅಂತ ಹೇಳ್ತೀವಿ ನಾವು. ಅವ್ರಿಗೆ ಟ್ಯಾಟೋ ಹಾಕಿಸಿಕೊಂಡ ಎಷ್ಟು ದಿನಗಳ ನಂತರ ನೋಡಿದಾಗ ಅಥವಾ ಎಷ್ಟು ತಿಂಗಳುಗಳ ನಂತರ ರಕ್ತದಾನ ಮಾಡುವುದು ಸರಿ ಅಂತ ಕೇಳಿದರೆ 3 ತಿಂಗಳುಗಳ ನಂತರ ರಕ್ತದಾನ ಮಾಡುವುದು ಸರಿ ಅಂತ ಹೇಳ್ತೀವಿ ನಾವು. ಆಫ್ಟರ್ 3 ಮಂತ್ಸ್ ನೀವೇನಾದ್ರೂ ಹಚ್ಚೆ ಹಾಕಿಸ್ಕೊಂಡ್ರೆ ಅಂತ ತಿಳ್ಕೊರಿ. ಕಾರಣ ಅಲ್ಲಿ ವೈರಸ್ಗಳು ಇಂಜೆಕ್ಟ್ ಆಗುವಂತ ಒಂದು ಚಾನ್ಸಸ್ ಇರ್ತದ. ನಿಮಗೆ ಏನಾರ ಇಂಜೆಕ್ಟ್ ಆಗಿರ್ತಕ್ಕಂಥ ವೈರಸ್ ನೀವು ಯಾರಿಗೆ ಬ್ಲಡ್ ಅನ್ನ ಡೊನೇಟ್ ಮಾಡ್ತಿರೋ ಅವರಿಗೆ ಬರುವಂತ ಒಂದು ಚಾನ್ಸಸ್ ಇರ್ತದ. ಅದಕ್ಕಾಗಿ ಹಚ್ಚೆ ಹಾಕಿಸಿಕೊಂಡ 3 ತಿಂಗಳುಗಳ ನಂತರ ರಕ್ತದಾನ ಮಾಡುವುದು ಸರಿ. ನೀವು ಒಮ್ಮೆ ರಕ್ತದಾನ ಮಾಡಿದ ಮತ್ತೆ ಎಷ್ಟು ತಿಂಗಳುಗಳು ಅಂತ ನೋಡಿದ್ರೆ 3 ತಿಂಗಳುಗಳ ನಂತರ ರಕ್ತದಾನ ಮಾಡುವುದು ಸರಿ. ಅಂದ್ರೆ ವರ್ಷದಲ್ಲಿ ನಾವು ಮ್ಯಾಕ್ಸಿಮಮ್ ಅಂದ್ರೆ 4 ಬಾರಿ ಬ್ಲಡ್ ಡೊನೇಟ್ ಮಾಡಬಹುದು. ಆದ್ರೆ ಬಹಳ ಹಬ್ಬ ಅಂದ್ರೆ ಹೌದ್ರೆ 4 ಸರಿ ನಾವೇನ್ ಮಾಡಬಹುದು, ರಕ್ತವನ್ನು ದಾನ ಮಾಡಬಹುದು ಅಂತ ಹೇಳ್ತಾ ಇದೀವಿ. ರಕ್ತವನ್ನು ದಾನ ಮಾಡಬಹುದು. ಈ ರೀತಿ ಒಂದು ಕಂಡೀಷನ್ಸ್ ಅಂತ ಹೇಳ್ತಾ ಇದೀವಿ, ರಕ್ತದಾನ ಮಾಡುವ ಷರತ್ತುಗಳು ಅಂತ ಹೇಳಿ ನೋಡಿದ್ವಿ. ನೆಕ್ಸ್ಟ್ ನೋಡ್ರಿ, ವಿಶ್ವ ರಕ್ತದಾನಿಗಳ ದಿನ ಅಂತ ಹೇಳ್ತೀವಿ ನಾವು. ವಿಶ್ವ ರಕ್ತದಾನಿಗಳ ದಿನ ಯಾವಾಗ ಆಚರಿಸುತ್ತಾರೆ ಅಂತ ಹೇಳಿ ನೋಡಿದ್ರೆ ಜೂನ್ 14 ಅಂತ ಹೇಳ್ತೀವಿ ನಾವು. ಹೌದ್ರಿ, ವಿಶ್ವ ರಕ್ತದಾನಿಗಳ ದಿನವನ್ನ ಯಾವ ದಿನದಂದು ಆಚರಿಸುತ್ತಾರೆ ಅಂತ ಹೇಳಿ ನೋಡಿದ್ರೆ ಜೂನ್ 14 ಅಂತ ಹೇಳ್ತಾ ಇದ್ದೀವಿ. ಈ ಒಂದು ವಿಶ್ವ ರಕ್ತದಾನಿಗಳ ದಿನವನ್ನ ಯಾವಾಗಿನಿಂದ ಆಚರಿಸುತ್ತಿದ್ದಾರೆ ಅಂತ ಹೇಳಿದ್ರೆ ಫ್ರಮ್ 2005. ಹೌದ್ರಿ, ವಿಶ್ವ ರಕ್ತದಾನಿಗಳ ದಿನವನ್ನ ಯಾರು ಆಚರಣೆ ಮಾಡ್ತಿದ್ರಪ್ಪ ಅಂತ ಹೇಳಿ ನೋಡಿದಾಗ WHO ದವರು, ಅವರೇ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ದವರು 2005ರಿಂದ ಪ್ರತಿ ಒಂದು ವರ್ಷ ಜೂನ್ 14 ವಿಶ್ವ ರಕ್ತದಾನಿಗಳ ದಿನ ಅಂತೇಳಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಾರಣ ಏನು? ಜೂನ್ 14 ಯಾಕೆ ಮಾಡಬೇಕು? ಅವ್ರಿ ಫೆಬ್ರವರಿ 14 ಮಾಡ್ಬೋದಿತ್ತಲ್ಲ, ಹೌದಿಲ್ಲ, ಫೆಬ್ರವರಿ 14 ಮಾಡ್ಬೋದಿತ್ತು. ಜೂನ್ 14 ಯಾಕೆ ಮಾಡಿದ್ರಪ್ಪ ಅಂತ ಹೇಳಿ ನೋಡಿದಾಗ ಕಾರ್ಲ್ ಲ್ಯಾಂಡ್ ಸ್ಟೈನ್ ಅವರವರ ಒಂದು ಜನ್ಮದಿನದ ಸವಿನೆನಪಿಗಾಗಿ ಅಂತ ಹೇಳ್ತಾ ಇದ್ದೀವಿ. ಆಸ್ಟ್ರಿಯಾ ದೇಶದ ಕಾರ್ಲ್ ಲ್ಯಾಂಡ್ ಸ್ಟೈನರ್ ಅವರ ಒಂದು ಜನ್ಮದಿನ ಅಂತ ಹೇಳಿ ನೋಡಿದಾಗ ಜೂನ್ 14 ಅಂತ ಹೇಳಿ ನೋಡ್ತಾ ಇದ್ದೀವಿ. 1868ರಲ್ಲಿ ಜನಿಸುತ್ತಾರೆ.
ಆಸ್ಟ್ರಿಯಾ ದೇಶದ ಕಾರ್ಲ್ ಲ್ಯಾಂಡ್ ಸ್ಟೇನರ್ ಅವರು ಅಂತ ಹೇಳ್ತಾ ಇದ್ದೀವಿ. ಅವರ ಒಂದು ಜನ್ಮದಿನದ ನೆನಪಿಗಾಗಿ ಪ್ರತಿ ವರ್ಷ ಜೂನ್ 14 ವಿಶ್ವ ರಕ್ತದಾನಿಗಳ ದಿನ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದಾರೆ. ಎಸ್, ಹಾಗಾದ್ರೆ 2021 ಜೂನ್ 14 ವಿಶ್ವ ರಕ್ತದಾನಿಗಳ ದಿನ ಮುಗಿದು ಹೋಗ್ಯದದು ಈ 2022ದ. ಹಾಗಾದ್ರೆ 21ರ ಧ್ಯೇಯ ವಾಕ್ಯ 2021ರ ಧ್ಯೇಯ ವಾಕ್ಯ ಏನಾಗಿತ್ತು? ಈ ಒಂದು ವಿಶ್ವ ರಕ್ತದಾನಿಗಳ ದಿನದ ಅಂತ ಹೇಳಿ ನೋಡಿದಾಗ ಗಿವ್ ಬ್ಲಡ್ಸ್ ಅಂಡ್ ಕೀಪ್ ದ ವರ್ಲ್ಡ್ ಬೀಟಿಂಗ್ ಅಂತ ಹೇಳ್ತೀವಿ. ಕೀಪ್ ದಿ ವರ್ಲ್ಡ್ ಬೀಟಿಂಗ್ ಅಂತ ಹೇಳ್ತಾ ಇದ್ದೀವಿ. ಈ ರೀತಿ ಒಂದು ಧ್ಯೇಯ ವಾಕ್ಯ ಅಂತೇಳಿ ಕೊಡ್ತೀವಿ. ಗಿವ್ ಬ್ಲಡ್ಸ್ ಕೀಪ್ ದ ವರ್ಲ್ಡ್ ಬೀಟಿಂಗ್ ಅಂತಕ್ಕಂಥದ್ದು 2021 ವಿಶ್ವ ರಕ್ತದಾನಿಗಳ ದಿನದ ಒಂದು ಧ್ಯೇಯ ವಾಕ್ಯವಾಗಿದೆ ಅಂತ ಹೇಳ್ತಾ ಇದ್ದೀವಿ. ಧ್ಯೇಯ ವಾಕ್ಯವಾಗಿದೆ. ಈ ರೀತಿ ಒಂದು ರಕ್ತದಾನ ಅಂತ ಹೇಳ್ತಾ ಇದ್ದೀವಿ. ನೀವು ಕೂಡ ರಕ್ತವನ್ನು ದಾನ ಮಾಡಿಬಿಟ್ಟು ಒಂದು ಜೀವಿಯನ್ನ ಉಳಿಸ್ಕೊಳ್ಬೇಕು. ಒಂದು ಸಮಾಜ ದೃಷ್ಟಿಯಿಂದ ಇನ್ನೊಬ್ಬರಿಗೆ ನಾವು ಏನಾಗಬೇಕು, ಹೆಲ್ಪ್ ಆಗಬೇಕು ಅಂತೇಳಿ ಒಂದು ಮಾತನ್ನ ಹೇಳ್ತಾ ಇದ್ದೀನಿ. ದೆನ್ ನೆಕ್ಸ್ಟ್ ಒಂದು ನೋಡ್ರಿ, ನಿನ್ನೆ ಒಂದು ಪ್ರಶ್ನೆ ಬಂದಿತ್ತು. ಹೌದ್ರಿ, ನಿನ್ನೆ ಒಂದು ಮಾಹಿತಿಯನ್ನು ನೋಡ್ತಾ ಇದ್ದೀವಿ. ನಿನ್ನೆ ಏನಪ್ಪಾ ಅಂತ ಹೇಳಿ ನೋಡಿದಾಗ ಮಾನವನ ರಕ್ತ ಅಂತೇಳಿ ನೋಡಿದ್ರೆ ಕೆಂಪು ರಕ್ತ ಕಣಗಳ ಸಂಖ್ಯೆ ಕಡಿಮೆಯಾದರೆ, ಕೆಂಪು ರಕ್ತ ಕಣಗಳ ಸಂಖ್ಯೆ ಕಡಿಮೆಯಾದರೆ ಏನು ಸಮಸ್ಯೆ ಬರ್ತಿತ್ತು ಅಂತ ಹೇಳಿ ನೋಡಿದೀವಿ? ಅನೇಮಿಯಾ ಅಂತ ಹೇಳಿ ನೋಡಿದೀವಿ. ಕೆಂಪು ರಕ್ತ ಕಣಗಳ ಸಂಖ್ಯೆ ಕಡಿಮೆಯಾದರೆ ಅನೇಮಿಯಾ. ಅದೇ ರೀತಿ ಕೆಂಪು ರಕ್ತ ಕಣಗಳ ಸಂಖ್ಯೆ, ಹೌದ್ರಿ, RBC ರೆಡ್ ಬ್ಲಡ್ ಕಾರ್ಪಸಲ್ಸ್ಗಳ ಸಂಖ್ಯೆ ಹೆಚ್ಚಾದರೆ ಬರುವಂಥ ಸಮಸ್ಯೆ ಪಾಲಿಸೈಥೇಮಿಯಾ ಅಂತ ಹೇಳ್ತೀವಿ. ಹೌದ್ರಿ, ಪಾಲಿಸೈಥೇಮಿಯಾ. ಈ ಒಂದು ಕೆಂಪು ರಕ್ತ ಕಣಗಳ ಸಂಖ್ಯೆ ಹೆಚ್ಚೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಹೌದ್ರಿ, ಐಡಿಯಾ ಇರಬೇಕು. ಪಾಲಿಸೈಥೇಮಿಯಾ ಅಂತಕ್ಕಂಥ ಒಂದು ಡಿಸೀಸ್ ಬರ್ತದ. ಅಂದರೆ ಕೆಂಪು ರಕ್ತ ಕಣಗಳ ಸಂಖ್ಯೆ ಹೆಚ್ಚಾದಾಗ ಬರುವಂಥ ಒಂದು ಸಮಸ್ಯೆಯಾಗಿದೆ. ಈ ಸಮಸ್ಯೆದ ರೋಗದ ಲಕ್ಷಣ ಏನಪ್ಪಾ ಅಂತ ಹೇಳಿದಾಗ ಚರ್ಮ ಎಲ್ಲ, ಹೌದ್ರಿ, ರೆಡ್ ಆಗ್ತಾ ಬರ್ತದ. ಹೌದ್ರಿ, ಚರ್ಮ ಎಲ್ಲ ಏನಾಗ್ತಾ ಬರ್ತದ? ರೆಡ್ ಆಗ್ತಾ ಬರ್ತದ. ಸಾಮಾನ್ಯವಾಗಿ ಹೆಡ್ಯಾಕ್ ಕಂಡು ಬರ್ತದ ಅಂತ ಹೇಳ್ತಾ ಇದೀವಿ. ಈ ರೀತಿ ಒಂದು ಪಾಲಿಸೈಥೇಮಿಯಾ ಅಂತ ಹೇಳಿದೀವಿ. ಇಲ್ಲಿ ನೋಡ್ರಿ, ಪ್ಲೇಟ್ಲೆಟ್ಸ್ಗಳ ಸಂಖ್ಯೆ ಕಡಿಮೆಯಾದರೆ ಏನಂತೇಳಿ ನೋಡಿದೀವಿ? ಹಿಮೋಫೀಲಿಯಾ ಅಂತ ಹೇಳಿ ನೋಡಿದೀವಿ. ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆಯಾದರೆ ಹಿಮೋಫೀಲಿಯಾ ಅಂತ ಹೇಳಿ ನೋಡಿದೀವಿ. ಅದೇ ರೀತಿ ಪ್ಲೇಟ್ಲೆಟ್ಸ್ಗಳ ಸಂಖ್ಯೆ ಹೆಚ್ಚಾದರೆ ಏನಂತೇಳಿ ನೋಡ್ತೀವಿ ಅಂತೇಳಿ ನೋಡಿದಾಗ ಥ್ರೋಂಬೋಸೈಟೋಸಿಸ್ ಅಂತೇಳಿ ಕರಿತೀವಿ. ಸಮಸ್ಯೆ ಹೆಸರು ಥ್ರೋಂಬೋಸೈಟೋಸಿಸ್ ಅಂತ ಹೇಳ್ತಾ ಇದ್ದೀವಿ. ಥ್ರೋಂಬೋಸೈಟೋಸಿಸ್. ಈ ಒಂದು ಕಿರುತಟ್ಟೆಗಳ ಸಂಖ್ಯೆ ಹೆಚ್ಚಾದಾಗ ಕೂಡ ಏನು ಕಂಡು ಬರ್ತದಪ್ಪ ಅಂತ ಹೇಳಿದಾಗ ಸಾಮಾನ್ಯವಾಗಿ ತಲೆ ತಿರುಗುವುದು, ಮೈಕೈ ನೋವು ಕಂಡು ಬರ್ತದ, ಹೆಡೇಕ್ ಕಂಡು ಬರ್ತದ ಅಂತ ಹೇಳ್ತಾ ಇದೀವಿ. ಈ ರೀತಿ ರೋಗದ ಲಕ್ಷಣಗಳ ಬಗ್ಗೆ ನೆನ್ಪಿಟ್ಟುಕೊರಿ ಆತ್ಮೀಯ ಸ್ನೇಹಿತರೆ. ಇದರ ಒಂದು ಮುಂದುವರೆದ ಭಾಗವನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು.